ನಮ್ಗೆ ಯಾವತ್ತಿದ್ರು ನರೇಂದ್ರ ಮೋದಿನೇ ಸರಿ. ನಮ್ದು ದೇಶದ ಅಭಿವೃದ್ಧಿನೇ ನಮ್ಮ ಗುರಿ. ಈಗ ಜಾತಿ ಬೇಸ್ ಮೇಲೆ ಪೊಲಿಟಿಕ್ಸ್ ನಡೆಯುವಂತದ್ದು, ಜಾತಿ ಇದಕ್ಕೆ ಎಂಡೇ ಇಲ್ವಾ? ಏನು ಕಷ್ಟ. ಕರ್ನಾಟಕದಲ್ಲಿ ಈಗ ಯೋಗಿ ಆದಿತ್ಯನಾಥ್ ಅಲ್ಲಿ ಸೂಟ್ ಆದ್ರೂ ಕೊಡೋದು ಸರಿ, ನರೇಂದ್ರ ಮೋದಿ ಯುದ್ಧ ಮಾಡಿಸೋದು ಸರಿ. ಅದು ಗುಲಾಮ್ಗಿರಿ ಎಡಪಂಥೀಯರಿಗೆ ತಿಕ್ಕ ಊರಿ ಗಲಾಟೆ ಆಯ್ತು. ನಾನು ಒಂದ್ 7 ಏಟ್ ಹೊಡೆದೆ, ಅವ್ರಿಗೂ ಒಂದ್ 8 ಏಟ್ ಹೊಡೆದ್ರು. ನನ್ಗೆ ಅದೇನ್ ಬೇಜಾರಿಲ್ಲ. ಈಗ ಇವ್ರ ಸಿನಿಮಾ ಬಂದಿದೆ, ರೆಸ್ಪಾನ್ಸ್ ನೋಡ್ತಾ ಇದ್ರಲ್ಲ, ಎಷ್ಟನ ದರ್ಶನ್ ಸುದೀಪ್ ಎಷ್ಟನೇ ಹಿಡಿಯಕ್ಕಾಗಲ್ಲ. ಇನ್ನು ಇವ್ರು ಏನ್ ಮಾಡ್ಬೇಕು ಅಂತಂದ್ರೆ, ಈಗ ಯಶ್ಗೆ ಅಲ್ಲು ಅರ್ಜುನ್ ಕಂಪೇರ್ ಮಾಡ್ಬೇಕು. ಇವ್ರು ನಮ್ಮಲ್ಲೇನೆ ಮನೆ ಕಿತ್ತಾಟ, ಅಣ್ಣ ತಮ್ಮರು ಕಿತ್ತಾಟ ಅನ್ನೋ ತರ ಆಗ್ಬಿಡ್ತದೆ. ಅವ್ನ್ ತುಳಿದ ಮೇಲ್ ಬರ್ಬೇಕು ಅನ್ನೋದು ಇವ್ರಿಗೆ ಇಷ್ಟ. ಇವತ್ತಿನ ಹೀರೋಗಳು ಕಲ್ತಿರೋದು. ಇಲ್ಲಿ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ನಮ್ ಜಾತಿ ಒಂದ್ ಶೋ ನೋಡ್ಕೊಂಡ್ ಬಂದ್ಬಿಡ್ತಾನೆ. ಈಗ ನಮ್ಮ ಈ ಟ್ರೆಂಡಿನ ಗಂಡು ಮಕ್ಳಿಗೆ ಮದ್ವೆ ಆಗದೆ ಕಷ್ಟ ಆಗ್ಬಿಟ್ಟಿದೆ. ಏನ್ ಹೇಳ್ತೀರಾ? ಈಗ ಸಿಕ್ಕಿದ್ರು 2 ವರ್ಷಕ್ಕೆ ಡಿವೋರ್ಸ್ ಆಗ್ಬಿಡ್ತೈತೆ. ಸ್ನೇಹಿತರೆ, ನಾನು ಅಭಿಷೇಕ್, ನೀವು ನೋಡ್ತಾ ಇದ್ದೀರಾ ದ ವೀಕೆಂಡ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾವು ಇವತ್ತು ಮೈಸೂರು, ಮಂಡ್ಯ, ಚಾಮರಾಜನಗರ, HD ಕೋಟೆ, ನಂಜನಗೂಡು, ಕೊಳ್ಳೇಗಾಲ ಈ ಭಾಗದಲ್ಲಿ ಪೊಲಿಟಿಷಿಯನ್ಸ್ಗೆ ಪ್ರಾಸ ಪದಗಳ ಮೂಲಕನೇ ರೋಸ್ಟ್ ಮಾಡ್ತಾ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ಪ್ರಸಿದ್ಧಗೊಂಡಿರುವಂತ ಪರಮೇಶ್ವರ್ ಜೊತೆ ನಾವಿದೀವಿ. ಬನ್ನಿ ಪರಮೇಶ್ವರ್ನ ವೆಲ್ಕಮ್ ಮಾಡೋಣ ನಮ್ಮ ಶೋಗೆ. ಪರಮೇಶ್ ಬ್ರೋ, ವೀಕೆಂಡ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಥ್ಯಾಂಕ್ ಯು ಸರ್. ಬ್ರೋ, ನಮ್ದು ಮೊದಲನೇ ಕ್ವಶನ್. ನಾವು ನಿಮ್ಮ ರೀಲ್ಸ್ ನೆಲ್ಲ ನೋಡಿ, ನೀವು ಅಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತೀರಾ, ಧೈರ್ಯವಾಗಿ. ಅದು ನಮ್ಗೆಲ್ಲ ಬಹಳ ಇಷ್ಟ. ನಿಮ್ಗೆ ಒಂದು ಫ್ಯಾನ್ ಫಾಲೋಯಿಂಗ್ಸ್ ಐತೆ. ನೀವು ನೋಡ್ತಾ ಇರ್ತೀರಾ, ಜನ ಕಮೆಂಟ್ಸ್ ನಿಮ್ದು ಶೇರ್ ಮಾಡ್ಕೊಳ್ಳೋದು ಅವೆಲ್ಲ. ನನ್ನ ಮೊದಲನೇ ಪ್ರಶ್ನೆ, ನಿಮ್ಗೆ ಮೋದಿ ಅವರು ಫ್ರೀ ಆಗಿ ಎಣ್ಣೆ ಕೊಟ್ಟಿಲ್ಲ, ತಿಂಗಳಿಗೆ 2000 ಆಗ್ತಾ ಇಲ್ಲ, ಫ್ರೀ ಬಸ್ ಕೊಟ್ಟಿಲ್ಲ, ಆದ್ರೂ ನಿಮ್ಗೆ ಯಾಕೆ ಮೋದಿ ಇಷ್ಟ? ಮೋದಿ ಅವರು ಅಂತಂದ್ರೆ ಅವ್ರ ಅಭಿವೃದ್ಧಿ ವಿಚಾರದಲ್ಲಿ ಸರಿ. ಅವರು ದೇಶದ ಅಭಿವೃದ್ಧಿಗೋಸ್ಕರನೇ ಇಟ್ಕೊಂಡಿರೋದು ಗುರಿ. ಈ ವಿಚಾರದಲ್ಲಿ ಗಾಂಧಿ ಮಾಡೋದೆಲ್ಲ ಗುಲಾಮ್ಗಿರಿ. ಅದು ಇಲ್ಲಿರೋ ಗುಲಾಮ್ಗಿರಿ ಮಾಡೋರ್ಗೆ ಅದು ಸರಿ. ನಮ್ಗೆ ಯಾವತ್ತಿದ್ರು ನರೇಂದ್ರ ಮೋದಿನೇ ಸರಿ. ಯಾಕೆಂದ್ರೆ ನಮ್ದು ದೇಶದ ಅಭಿವೃದ್ಧಿನೇ ನಮ್ಮ ಗುರಿ. ಅದರಿಂದ ನಮ್ಮ ನರೇಂದ್ರ ಮೋದಿ ಸರಿ. ನಿಮಗ್ ಪರ್ಸನಲ್ ಆಗಿ ಏನ್ ಸಿಗದೆ ಹೋದ್ರು ಪರವಾಗಿಲ್ಲ, ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ನಿಂತಿರೋರ್ಗೆ ನಮ್ಮ ಓಟು. ನಿಮ್ ಓಟು. ನಿಮ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದು ಅಂದ್ರೆ, ನೀವು ಹುಟ್ಟಿ ಬೆಳೆದಿದ್ದಲ್ಲಿ? ನಾವು ಹುಟ್ಟಿ ಬೆಳೆದದ್ದು ಟಿ ನರಸೀಪುರ ತಾಲೂಕು ಎಮ್ಮಿಗೆ ಗ್ರಾಮ. ನಾವು ಕೆಲ್ಸ ಕಾರ್ಯ ಅಂತ ಮೈಸೂರಿಗೆ ಬಂದು ಉಳ್ಕೊಂಡದ್ದು ಬೋಗಾದಿಲಿ ನಾವು ಕೆಲಸ ಸೇರಿದಾಗ 5 ವರ್ಷ. ತೊಣಚಿಕೊಪ್ಪಲ್ ಲೇಔಟ್, ಟಿಕೆ ಲೇಔಟ್ ಅಲ್ಲಿ ಅಲ್ಲೊಂದು 4 ವರ್ಷ. ಟೋಟಲ್ ಆಗಿ ನಾವು ಹಾಸ್ಟೆಲ್ ಇದ್ದಾಗ ಅದೊಂದು ಕುವೆಂಪು ನಗರ BCM ಹಾಸ್ಟೆಲ್ 10 ವರ್ಷ. ಟೋಟಲಿ ನಾವು 20 ವರ್ಷ ಇದ್ದದ್ದು ಮೈಸೂರೇ. ನಾವು ಹುಟ್ಟು ಬೆಳೆದದ್ದು, ನಾವು 4ನೇ ಕ್ಲಾಸ್ ಗಂಟ ಓದದ್ದೆಲ್ಲ ನಮ್ಮ ಎಮ್ಮಿಗೆ ಗ್ರಾಮ. ಅಲ್ಲಿಂದ ಮುಂದಕ್ಕೆಲ್ಲ ನಮ್ಮ ಮೈಸೂರೇನೆ. ಸೊ ಅಲ್ಲಿಗೆ ನೀವು ಮೈಸೂರಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಒಂದ್ ಜೀವನ ಕಟ್ಕೊಂಡಿದ್ದೀರಾ? ಓಕೆ ಸರ್. ಇವತ್ತು ಕೆಲಸ ನಂದು ಮೈಸೂರೇ. ನಿಮ್ ಪ್ರಕಾರ ನಾವು ಸೆಂಟ್ರಲ್ ಅಲ್ಲಿ ನೋಡಿದ್ರೆ ಬಿಜೆಪಿ ಇರೋದು ಸರಿ, ನಾವು ಅದಕ್ಕೆ ಫ್ಯಾನು, ನಾನು ಬಿಜೆಪಿ ಫಾಲೋವರ್. ಎಲ್ಲಿ ಸೆಂಟ್ರಲ್ ಅಲ್ಲಿ. ಇಲ್ಲಿ ಕರ್ನಾಟಕದಲ್ಲಿ ಏನು ಕೊರತೆ ಅಂತ ನಿಮ್ಗೆ ಅನ್ಸುತ್ತೆ ಬಿಜೆಪಿ ಕಡೆ? ಕೊರತೆ ಏನೂ ಇಲ್ಲ. ಅದು ಅಟ್ಲೀಸ್ಟ್ ಉಡುಪಿ ಮಂಗಳೂರು ಕಡೆಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕು. ಯಾಕಂದ್ರೆ ಧರ್ಮದ ಪ್ರಕಾರ ಇರೋರ್ಲಿ ಅಲ್ಲಿ ಅತಿ ಹೆಚ್ಚು ದೇಶ ಪ್ರೇಮನ ಇರೋ ಜಾಸ್ತಿ ಇರೋದ್ರಿಂದ ಅವ್ರಿಗೂ ಒಂದು ಅವಕಾಶ ಕೊಡ್ಬೇಕು. ಎಲ್ಲಾ ಟೈಮು ನಮ್ಮ ಹಳೆಯ ಮೈಸೂರು ವಿಭಾಗ, ನಮ್ಮ ಮಂಡ್ಯ, ಬೆಂಗಳೂರು ಒಂದ್ಕಂಡೆ ಹೋಗೋದಲ್ಲ. ಆ ಕಡೆಯವರು ನಮ್ಮ ಕರ್ನಾಟಕದವ್ರೆ. ಅದರಿಂದ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ನೆಕ್ಸ್ಟ್ ಟೈಮ್ ನಾವು ಅವಕಾಶ ಕೊಡ್ಬೇಕು. ಪ್ರತಾಪ್ ಸಿಂಹ ಅವ್ರಿಗೂ ರಾಜ್ಯ ರಾಜಕೀಯದಲ್ಲಿ ಅವ್ರಿಗೂ ಮುಖ್ಯಮಂತ್ರಿ ಆಗಂತ ಕೆಪಾಸಿಟಿ ಇದೆ. ಅವ್ರಿಗೂ ಒಂದು ಅವಕಾಶ ಕೊಡ್ಬೇಕು. ಅದು ನಮ್ಮ ದೃಷ್ಟಿ. ನೀವು ಪರ್ಸನಲ್ ಆಗಿ ಕರ್ನಾಟಕದಲ್ಲಿ ಯಾರು ಇಷ್ಟ ಬಿಜೆಪಿಯಿಂದ? ಬಿಜೆಪಿಯಿಂದ ಅಂದ್ರೆ ನಮ್ಮ ನರೇಂದ್ರ ಮೋದಿ ಅಂದ್ರೆ ಬಿಜೆಪಿ ಪಕ್ಷನೇ ಇಷ್ಟ. ಆದ್ರೆ ನಂಗೆ ಬಸನಗೌಡ ಪಾಟೀಲ್ ಅವರ ಧರ್ಮದ ವಿಚಾರಣೆ, ಅವರು ಸಿದ್ಧಾಂತ ನನಗೆ ತುಂಬಾ ಇಷ್ಟ. ನಾನು ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ನನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅಭಿಮಾನಿ. ನಿಮ್ಗೆ ಇದು ಯಾವ ಏಜ್ ಶುರು ಆಯ್ತು ಈ ಪಾಲಿಟಿಕ್ಸ್ ನೋಡ್ಲಿಕ್ಕೆ? ಇದ್ರ ಮೇಲೆ ಇಂಟ್ರೆಸ್ಟ್ ಯಾವಾಗ ಶುರು ಆಯ್ತು? 2014ರಲ್ಲಿ ಚಾನಲ್ ನಮ್ಗೇನೆ ಹಿಂದಿ ಬರಲ್ಲ. ಆಗ ಬರ್ತಾ ಇದ್ದಾಗ, ಈ ಬಾರಿ ನರೇಂದ್ರ ಮೋದಿ ಸರ್ಕಾರ ಬರ್ತಾ ಇದೆ ಅಂತ ರೇಡಿಯೋಗಳು ಇದ್ದದ್ದಾಗ, ನರೇಂದ್ರ ಮೋದಿ ಬಂದ ಮೇಲೆ ಎಲ್ಲಾ ಡೆವಲಪ್ ಆದದ್ದು. ಅಲ್ಲಿ ಗಂಟ ರೇಡಿಯೋ ಇತ್ತು, ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಬರೀ ರೇಡಿಯೋನೇ. ಆಗ ಈ ಬಾರಿ ಸರ್ಕಾರ ಮೋದಿ ಸರ್ಕಾರ, ಆಪ್ಕಾ ಸರ್ಕಾರ ಮೋದಿ ಸರ್ಕಾರ ಅಂತ ಬತ್ತಿತ್ತಲ್ಲ, ಆ ಟೈಮಲ್ಲಿ ನಾನು ಅದ್ರ ಬಗ್ಗೆ ಇನ್ಸ್ಪಿರೇಷನ್ ಆಗಿ ನರೇಂದ್ರ ಮೋದಿ ಕಾರ್ಯವೈಖರಿಗಳನ್ನೆಲ್ಲ ನೋಡಿ 2019, 2024 ನರೇಂದ್ರ ಮೋದಿಗೆ ವೋಟ್ ಮಾಡಿ ಅಂತ ಅಭಿವೃದ್ಧಿ ಮಾಡಿದ್ರಲ್ಲ, ಅದ್ರ ಬಗ್ಗೆ ಪ್ರಚಾರ ಮಾಡ್ಬೇಕು ಅಂತ ಅನ್ನಿಸೋದಕ್ಕಾಗಿ ನಾವು ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ. ನೀವು ಬಿಜೆಪಿಗೆ ಹಾಕಿದ್ರೆ ಓಟು, ದೇವ್ರು ಕೊಟ್ಟಂಗೆ ನೋಟು, ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ಒಂದಿನ ಟೇಸ್ಟು, ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಎಂಬ ಪ್ರಸಾದ ನಿಮ್ ಮಕ್ಕಳು ಮೊಮ್ಮಕ್ಕಳು ಕಲ್ಕಂಟು ಟೇಸ್ಟು. ನೀವು ಬಿಜೆಪಿಗೆ ವೋಟ್ ಮಾಡ್ಬೇಕಾಗಿರೋದು ಫಾಸ್ಟು.
ಹೊಡೆದ್ರು ಬೆಟ್ಟ ಹೋದ್ರು ಶಾಟ್. ನಾಳೆ ಬಿಜೆಪಿಗೆ ಹಾಕ್ತೀನಿ ಓಟ. ಬಿಜೆಪಿ ಮೇಲೆ ಇಟ್ಕೊಳ್ಳಿ ಹೋಪು. ಇನ್ 3 days ಇದೆ ಗ್ಯಾಪು. ಪ್ರತಿಯೊಬ್ರು ಸ್ನಾನ ಮಾಡಕ್ ಯೂಸ್ ಮಾಡೋದು ಸೋಪು. ಉಳ್ಕೋಬೇಕು ಅಂದ್ರೆ ನಮ್ಮ ಇಂಡಿಯಾ ಮ್ಯಾಪು. ಬಿಜೆಪಿಗೆ ಮತ ನೀಡಿ, ದೇಶಕ್ಕೆ ಹಿತ ನೀಡಿ. ನಿಮ್ಗೆ ಇದುವರೆಗೂ ಬಿಜೆಪಿ ಅವರು ಯಾರೇ ಆಗ್ಲಿ ಪರ್ಸನಲ್ ಆಗಿ ಬಂದು ನಮಗ್ ಪ್ರಚಾರ ಮಾಡ್ಕೊಡಿ ಇವೆಲ್ಲ ನೀವು ಕಂಪ್ಲೀಟ್ ಕಾಮನ್ ಮ್ಯಾನ್. ನೋಡಿ ಈಗ ಪೇಂಟ್ ಕೆಲಸ ಮಾಡ್ತಾ ಇದೆ, ನೀವು ಕರ್ಕೆ ಬಂದ್ರಿ ಅಂದ್ರೆ ಚಾನಲ್ ಅಂತಂದಾಗ ಈಗ ಬಿಜೆಪಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತಾಡ್ಬೇಕು ಅಂತ ಅನಿಸ್ತು. ಅದರಿಂದ ಇವತ್ತೊಂದಿನ ಕೆಲಸ ಹೋದ್ರು ಪರವಾಗಿಲ್ಲ ಅಂತ ಅನ್ಬಂದೆ. ಸೊ ಹಾಗಾಗಿ ಜನದ ಇದಕ್ಕೋಸ್ಕರ ಯಾವ್ದು ಬೆಸ್ಟ್ ಅನ್ನೋದನ್ನ ನೀವು ಚೂಸ್ ಮಾಡ್ತಾ ಇದ್ದೀರಿ. ಅಷ್ಟೇ ಸರ್, ಅಷ್ಟೇ. ಅದು ಬಿಟ್ರೆ ಪರಮೇಶ್ ಬ್ರೋ, ಈಗ ನಾವು ಪಾಲಿಟಿಕ್ಸ್ಗೆ ಅಂತ ಬಂದ್ರೆ ಅಭಿವೃದ್ಧಿ ನೀವು ಇಷ್ಟು ಕಾಳಜಿ ವಹಿಸ್ತಾ ಇದ್ದೀರಾ. ನೀವು ಒಂದು ಪೊಲಿಟಿಕಲ್ ಲೀಡರ್ಗೆ ಅಡ್ವೈಸ್ ಮಾಡಬೇಕು ಅಂದ್ರೆ ಯಾವ್ಯಾವ ವಿಷಯದಲ್ಲಿ ಅಡ್ವೈಸ್ ಮಾಡ್ತೀರಾ? ಇಂತಿಂತದ್ರಲ್ಲಿ ಬದಲಾವಣೆ ತರಬೇಕು, ಇಂತಿಂತದ್ದು ಚೇಂಜ್ ಆದ್ರೆ ನಮ್ಮ ರಾಜ್ಯಕ್ಕೆ ಒಳಿತು. ಈ ವಿಚಾರದಲ್ಲಿ ಬಂತು ಅಂತಂದ್ರೆ ನಮ್ದು ಯೋಗಿ ಆದಿತ್ಯನಾಥ್, ನರೇಂದ್ರ ಮೋದಿ ತರ ಈ ಅಕ್ರಮ ವಲಸಿಗರು ಅನ್ನೋರು ನಮ್ಮ ದೇಶದಲ್ಲಿ ಇಲ್ಲದೆ ಹೋದ್ರೆ ಅದು ಗ್ಯಾರಂಟಿ ದೇಶ ಅಭಿವೃದ್ಧಿ ಆದಂಗೆ. ಇಲ್ಲಿ ನಮ್ಮ ಹಿಂದೂ ಧರ್ಮದವರಿಂದ ಏನು ತೊಂದರೆ ಆಯ್ತಾ ಇಲ್ಲ. ಈಗ ನೋಡಿ, ಪಶ್ಚಿಮ ಬಂಗಾಳದ ಆಗಿರ್ಬೋದು, ಇಲ್ಲಿರೋ ಅಕ್ರಮ ನುಸುಳುಕೋರರು ಇರ್ಬೋದು, ಅವ್ರಿಗೆ ಬಿಜೆಪಿಗೆ ವೋಟ್ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ, ದೇಶ ಹಾಳು ಮಾಡ್ಬೇಕು ಅನ್ನೋ ಉದ್ದೇಶ ಬಿಟ್ಕೊಂಡ್ರೆ ಏನು ಇಲ್ಲ ಅವ್ರಿಗೆ. ಅವರು ನಮ್ ದೇಶದಿಂದ ಹೊರಟ್ರು ಅಂತಂದ್ರೆ ನಮ್ ದೇಶ ಅಭಿವೃದ್ಧಿ ಆದಂತೆ. ಆದಂತೆ ಇಂಥ ಪಕ್ಷನ ಲೆಕ್ಕಕ್ಕೆ ಬರಲ್ಲ, ಇಂಥ ಇದು ಅಂತೂ ಲೆಕ್ಕಕ್ಕೆ ಬರಲ್ಲ. ಈಗ ಪಕ್ಷ ಅನ್ನೋದು ಲೆಕ್ಕಕ್ಕೆ ಬರ್ತಿರೋದು ಯಾಕಂದ್ರೆ ನರೇಂದ್ರ ಮೋದಿ, ಯೋಗಿ ಆದಿತ್ಯನಾಥ್, ಬಸನಗೌಡ ಪಾಟೀಲ್, ಯತ್ನಾಳ್, ಪ್ರತಾಪ್ ಸಿಂಹ ಈ ತರದವ್ರೆ ಧರ್ಮಕ್ಕೋಸ್ಕರವಾಗಿ ನಿಂತಿರೋರು. ನಮ್ ಧರ್ಮ ಉಳಿಬೇಕು ಅಂದ್ರೆ ನಾವು ಬಿಜೆಪಿ ವೋಟ್ ಮಾಡ್ಲೇಬೇಕು. ಈಗ ಜಾತಿ ಬೇಸ್ ಮೇಲೆ ಪೊಲಿಟಿಕ್ಸ್ ನಡೆಯುವಂತದ್ದು, ಜಾತಿ ಬೇಸ್ ಮೇಲೆ ಹೀರೋ ಪಿಕ್ಚರ್ ನೋಡುವಂತದ್ದು, ಇದಕ್ಕೆ ಎಂಡೇ ಇಲ್ವಾ? ಏನು ಕಷ್ಟ. ಕರ್ನಾಟಕದಲ್ಲಿ ಈಗ ತಮಿಳ್ನಾಡಲ್ಲಿ ಅನ್ಯ ಧರ್ಮೀಯರು ಈಗ ಸ್ಟಾಲಿನ್ ಬಂದು ಎಲ್ಲಾನು ಹದಗೆಡಿಸಿ ಜೈಲಲಿತಾ ಇದ್ದಾಗ ಹಿಂದೂ ಧರ್ಮದ ಪ್ರಕಾರ ಇತ್ತು. ಈಗ ಸ್ಟಾಲಿನ್ ಅಂತ ಬಂದು ಕ್ರಿಶ್ಚಿಯನ್ ಧರ್ಮದ ಪ್ರಕಾರ ಇರಬರೋ ಅವ್ರನ್ನೆಲ್ಲ ಕನ್ವರ್ಟ್ ಮಾಡಿ ತಮಿಳ್ನಾಡು ಹಾಳಾಯ್ತು. ಇಲ್ಲಿ ಈಗ ಹಿಂದಿ ನಿಷೇಧನ ಬೇರೆ ಮಾಡಿದಾನಂತೆ. ಯಾಕಂದ್ರೆ ನರೇಂದ್ರ ಮೋದಿ ಅಂತವ್ರು ಎಲ್ಲ ಭಾಷಣ ಮಾಡ್ತಾರಲ್ಲ, ಅದನ್ನೆಲ್ಲ ಕೇಳಿ ಜನಗಳು ಇನ್ಸ್ಪಿರೇಷನ್ ಆಗ್ಬಿಟ್ರು ಅಂತ ಹಿಂದಿ ನಿಷೇಧ ಇರೋನೆ. ಇಲ್ಲಿ ಏನಾಯ್ತದೆ ಅಂತಂದ್ರೆ ನಮ್ ಕರ್ನಾಟಕ ಹಾಳಾಗಿಲ್ಲ, ಜಾತಿ ಅಂತ ಕೆಜೆಪಿ ಅಂತ ಪಕ್ಷ ಕರ್ತರು ಯಡಿಯೂರಪ್ಪ, ಬಿಜೆಪಿಗೆ ಆಫ್ ಹಾಕುದು ಯಡಿಯೂರಪ್ಪ. ಆಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದದ್ದು. ಈ ಬಾರಿ ಡಿ.ಕೆ. ಶಿವಕುಮಾರ್ ನಮ್ಮ ಮಂಡ್ಯ ಜಿಲ್ಲೆಲೆಲ್ಲ ಹೋಗಿ ಜಾತಿ ಅಂತ ಇಟ್ಕಟ್ಟಿ ಕಣ್ಣೀರ್ ಹಾಕಿ ಮುಖ್ಯಮಂತ್ರಿ ಆಗೋಯ್ತು, ನೀವು ಓಟ್ ಹಾಕಿ ಅಂತ ಅಂದ್ಬಿಟ್ಟು ಗೌಡ ಜನಾಂಗದ ಕೈಲೆಲ್ಲ ಓಟ್ ಹಾಕಿದ್ರು. ನಮ್ಮ ಹಿಂದೂ ಧರ್ಮದ ಬೇಸ್ಮೆಟ್ಟೆ ಲಿಂಗಾಯತರು, ಗೌಡ್ರು ಹೊರತು ಅವ್ರಿಬ್ರು ಒಗ್ಗಟ್ಟಾಗಿ ಬಿಜೆಪಿಗೆ ಓಟ್ ಹಾಕ್ತೆ. ಧರ್ಮ ಉಳಿ ಅಂದ್ರೆ ಎಲ್ಲಿ ಉಳಿದದು? ಒಂದು ಧರ್ಮ ಉಳಿದ್ರೆ ಜಾತಿ ಉಳಿತದೆ, ಧರ್ಮ ಹೋಯ್ತು ಅಂತಂದ್ರೆ ಯಾವ ಜಾತಿನೂ ಉಳಿಯಲ್ಲ, ಹಿಂದೂ ಅನ್ನೋದೇ ಸರ್ವನಾಶ ಆಗೋದು. ಈಗ ನಾವು ಧರ್ಮನೇ ಅರ್ಧಿ 4 ಭಾಗ ಮಾಡ್ಬಿಟ್ಟಿದ್ವಿ. ಅದಕ್ಕೆ 4 ಭಾಗ ಏನು ಮಾಡಕ್ಕಾಗಲ್ಲ. ಈ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು ಅಂದ್ರೆ ನುಸುಳುಕೋರರು ಈಗ ಯಾವ್ದೋ ಪಶ್ಚಿಮ ಬಂಗಾಳದಲ್ಲೆಲ್ಲ ಅದು ಸಮುದ್ರನ ಯಾವ್ದೋ ನದಿ ದಾಟಿಗೆ ಹೋಯ್ತಾ ಇದ್ರಲ್ಲ, ನೋಡಿದ್ರಲ್ಲ, ಅಲ್ಲಿ ಆಧಾರ್ ಕಾರ್ಡ್ ನದಿ ಒಳಗೆ ತೇಲಾಡ್ತಿದ್ದು ಎಷ್ಟು ಬಿದ್ದಿದ್ವು. ಆತರ ಬಂದು ಅವ್ರಿಗೆಲ್ಲ ಸೈಟ್ ತಗೊಳ್ದೆ ಆ ರಾಜಕಾಲುವೆ ಅಂತ ಆ ಜಾಗದಲ್ಲಿ ಅಂತ ಸಿಕ್ಕಿದ ಜಾಗದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಕಟ್ಟಕ್ಕೆ ಅಂತ ಹಂಗೆ ಅಂತ ಹಿಂಗೆ ಅಂತ ಇರೋ ಬರೋ ಜಾಗಗಳನ್ನೆಲ್ಲ ಕೊಟ್ಬಿಟ್ರ. ಇಲ್ಲಿ ಹುಟ್ಟು ಬೆಳೆದವ್ರಿಗೆ ಸೈಟ್ 50 ಲಕ್ಷನೂ ಆಯ್ತಾವ, 1 ಕೋಟಿನೂ ಆಯ್ತಾವ. ನಿಜ. ನಿಯತ್ತಾಗಿ ಇಲ್ಲಿ ಹುಟ್ಟು ಬೆಳೆದವ್ರಿಗೆ ಸೈಟ್ ಇಲ್ಲ. ವರ್ಷರು ಅಲ್ಪ ಸಂಖ್ಯೆ ಆದ್ರೂ, ಅಲ್ಪ ವಲಸಿಗರು ಅನ್ನೋ ತರದಲ್ಲಿ ಬರ್ತಾರಲ್ಲ ಹೊರಗಡೆ ವಲಸಿಗರು, ಅವ್ರು ಕೋಟಿ ಜನ ಇದ್ರು, ಅವ್ರನ್ನ ಅಲ್ಪ ಸಂಖ್ಯೆ ಆದ್ರು ಅಂತ ಎಲ್ಲಾ ಸೈಟ್ಗಳು ಮನೆಗಳು ಅವ್ರಿಗೆ ಫ್ರೀಯಾಗಿ ಮನೆ ಯಾರಿಗೆ ಅಂತಂದ್ರೆ ಅವ್ರಿಗೆ. ಈಗ ನೀವೊಬ್ರು ಕಾಮನ್ ಮ್ಯಾನ್ ಆಗಿ ಇಷ್ಟು ಕಾಳಜಿ ಇದೆಯಲ್ಲ ನಿಮ್ಗೆ, ಅವರು ಜನಗಳ ಹತ್ರ ವೋಟ್ ಹಾಕಿಸ್ಕೊಂಡು ಅವ್ರ ಕಾಳಜಿ ಇಲ್ಲ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಕಾಳಜಿ ಇಲ್ಲ ಅಂತಂದ್ರೆ ನಮ್ಮ ಜನ ಅರ್ಥ ಮಾಡ್ಕೋಬೇಕು. ಈಗ ಬಹುಸಂಖ್ಯಾತರಾಗಿರೋ ಹಿಂದೂಗಳು, ಗೌಡ ಜನಾಂಗದವರು, ಲಿಂಗಾಯತರಾಗಿರ್ಬೋದು, ನಮ್ಮ ಕುರುಬರಾಗಿರ್ಬೋದು, ನಮ್ಮ ದಲಿತ ಜನಾಂಗದವರಾಗಿರ್ಬೋದು, ಯಾವುದೇ ಜನಾಂಗ ಆದ್ರೂ ಫಸ್ಟ್ ನಾವು ಹಿಂದೂ, ನಾವು ಒಂದು ಅಂತಂದ್ರೆ ಎಲ್ಲಾ ಜಾತಿಗಳು ಉಳ್ಕತ್ತವೆ. ಧರ್ಮ ಉಳ್ಕೊಂಡ್ರೆ ಜಾತಿ ಉಳ್ಕತ್ತದೆ. ಆ ಅಕ್ರಮ ವಲಸಿಗರನ್ನ ನಾವು ಕಿತ್ತು ದೇಶದಿಂದ ಒಗದ್ರೆ ಇಲ್ಲಿಂದ ಇವರು ಜಾತಿ ಅಂತ ಮಾತಾಡ್ಕೊಂಡು ಅವ್ರವ್ರ ಜಾತಿ ಅಂತ ಕಚ್ಚಾಟ ಇಲ್ದೆ ಎಲ್ಲ ಪೂಜೆ ಮಾಡೋದು ಒಂದೇ ದೇವರಾಗಿರೋದ್ರಿಂದ ಯಾವುದೂ ಕಚ್ಚಾಟವಾಗಲ್ಲ. ಈಗ ಲಕ್ಷ್ಮಿ ನಾವು ಪೂಜೆ ಮಾಡ್ತೀವಿ, ಗಣೇಶನ ವಿಗ್ರಹ ನಾವು ಎಲ್ಲಾ ಜಾತಿಯವರು ಕೂರಿಸ್ತೀವಿ, ಗಲಾಟೆನೆ ಬರಲ್ವಲ್ಲ. ಅಂದ್ರೆ ಒಂದೇ ಧರ್ಮ ಒಂದೇ ದೇವ್ರ ಪೂಜೆ ಮಾಡ್ತೀವಿ ಅಂತಂದ್ರೆ ಗಲಾಟೆನೆ ಬರಲ್ವಲ್ಲ. ಈಗ ಬೇರೆ ದೇವ್ರು ಅಂತ ಅವ್ರು ಮಾಡ್ಕೊಂಡಿರತ್ತಾನ ಗಲಾಟೆ. ನಮ್ಮ ಈ ಮದ್ದೂರ್ಲಿ ಕಲ್ಲು ಹೊಡೆದ್ರು, ಗೌಡ್ರು ನಮೀಗ ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದದ್ಗೆ ಡಿ.ಕೆ. ಶಿವಕುಮಾರ್ ನಮ್ದು ಅದಕ್ಕೆ ಕಲ್ಲಿಟ್ಟು. ಅದೇ ಬಿಜೆಪಿಗೆ ಸಂಪೂರ್ಣವಾಗಿ ಗೌಡ್ರು ಲಿಂಗಾಯತರೆಲ್ಲ ಸಂಪೂರ್ಣವಾಗಿ ಓಟ್ ಹಾಕಿದ್ರೆ ಇಲ್ಲ, ಡಿವೈಡ್ ಆಗ್ಬಿಟ್ಟೈತಲ್ಲ. ಅಲ್ಲಿ ಡಿವೈಡ್ ಮುಂದೆ ಆಗ್ಬಾರ್ದು ಅಂತಾನೆ ನಾವು ವಿಡಿಯೋ ಮಾಡೋದು. ಗೌಡ್ರು ಗೊತ್ತು, ಜಗತ್ತು ಗೊತ್ತು ಅನ್ನೋ ತರದಲ್ಲಿ ಆ ಕಾಲದಿಂದ ಬಂದ್ಬಿಟ್ಟಿರೋದು. ಅದು ಮಂಡ್ಯದ ಗೌಡ್ರು ಗೊತ್ತು, ಜಗತ್ತು ಗೊತ್ತು ಅಂತ.
ಅಂತವ್ರಿಗೆ ಅಲ್ಲಿ ಕಲ್ಲು ಹೊಡೆದಾರೆ ಅಂತಂದ್ರೆ ಅಲ್ಲಿ ಯಾವ ಮಟ್ಟಕ್ಕೆ ಬಂದವ್ರೆ ಅಂತವ್ರನ್ನ ಬೆಳೆಸ್ಬೇಕಾ. ಆದ್ರಿಂದ ಮುಂದಿನ ಬಾರಿ ಬಿಜೆಪಿಗೆ ಆಗದಿರೋ ಪರವಾಗಿಲ್ಲ, ವೋಟ್ ಹಂಚಿಕೆ ಆಗ್ಬಿಟ್ಟು JDS ಸಂಪೂರ್ಣ ಕುಮಾರಣ್ಣನ ವೋಟ್ ಮಾಡ್ಬಿಡಿ ಅಂತ ನಾ ಹೇಳೋದು. ಆ ಮಂಡ್ಯ ಅಂತ ಬಂದ್ಬಿಟ್ರೆ ಮಾತ್ರ ಒಂದ್ ವೋಟ್ನು ಬಿಜೆಪಿಗೆ ಹೋಗ್ಬಿಡಿ, JDS ಸಂಪೂರ್ಣವಾಗಿ ಹಾಕ್ಬಿಡಿ. ಕೊನೆ ಪಕ್ಷ ಧರ್ಮದ್ರೋಹ ನಡೆಯಲ್ಲ. ಕರ್ನಾಟಕದಲ್ಲಂತೂ ಬಿಜೆಪಿ ಗೌರ್ಮೆಂಟ್ ಬಂದ್ರು ಒಂದೇ, JDS ಕುಮಾರಣ್ಣ ಮುಖ್ಯಮಂತ್ರಿ. ಈಗ ಕುಮಾರಣ್ಣ ಮುಖ್ಯಮಂತ್ರಿ ಆದ್ರೂ ಧರ್ಮಕ್ಕೆ ದ್ರೋಹ ಬಗ್ದಿಲ್ಲ. ಕುಂಕುಮ ಹಾಕೋದ್ರಲ್ಲಿರ್ಬೋದು, ದೇವ್ರ ಪೂಜೆ ಮಾಡೋದ್ರಲ್ಲಿರ್ಬೋದು, ದ್ರೋಹ ಅಂತೂ ಮಾಡಿಲ್ಲ. ಲಾರಿಂಗ್ ಮಾಡ್ತಾರೆ ಲೋಡಿಂಗು. ಈ ಬಾರಿ ಮಂಡ್ಯದಲ್ಲಿ ನಮ್ ಕುಮಾರಣ್ಣನಿಗೆ ಭರ್ಜರಿ ಲೀಡಿಂಗು. ಇವತ್ತು ಮೈಸೂರಲ್ಲಿ ಜಾತ್ರಾ ಬರ್ತಾ ಇದೆ. ಕುಮಾರಣ್ಣ ಯಡಿಯೂರಪ್ಪನ ಪಾದಯಾತ್ರಾ, ಅಭಿವೃದ್ಧಿ ಮಂತ್ರವೇ ಅವರಿಬ್ಬರ ಸೂತ್ರ. ಉರ್ಕೊಳ್ಳೋ ಬೆಪ್ಪ ಬರ್ತಾ ಇರೋದು ಯಡಿಯೂರಪ್ಪ. ಅವರು ತಿನ್ನೋದು ತುಪ್ಪ. ಅಪ್ಪ ಮಕ್ಕಳನ್ನ ಯಾವತ್ತಾರು ನಿಮ್ ಕೈ ಸೋಲ್ಸಕ್ಕಾಯ್ತ್ರಪ್ಪ. ಅಯ್ಯೋ ಬೆಪ್ಪ. ಈಗ ಕುಮಾರಣ್ಣ ಮುಖ್ಯಮಂತ್ರಿ ಆದ್ರೂ ಧರ್ಮಕ್ಕೆ ದ್ರೋಹ ಬಗ್ದಿಲ್ಲ. ಕುಂಕುಮ ಹಾಕೋದ್ರಲ್ಲಿರ್ಬೋದು, ದೇವ್ರ ಪೂಜೆ ಮಾಡೋದ್ರಲ್ಲಿರ್ಬೋದು, ದ್ರೋಹ ಅಂತೂ ಮಾಡಿಲ್ಲ. ಆ ವಿಚಾರದಲ್ಲಿ ಕುಮಾರಣ್ಣನ ನಾನು ಒಪ್ತೀನಿ. ನನ್ಗೆ ನಿಮ್ ಮಾತುಗಳು ಕೇಳ್ತಾ ಇದ್ರೆ, ನೀವು ಒಂದ್ ವ್ಯಕ್ತಿ ನೋಡ್ಕೊಂಡಾಗ್ಲಿ, ಒಂದ್ ಪಕ್ಷ ನೋಡ್ಕೊಂಡಾಗ್ಲಿ, ನೀವು ಯಾವ್ದನ್ನು ಯಾರಿಗೂ ಸಪೋರ್ಟ್ ಮಾಡ್ತಾ ಇಲ್ಲ, ಜನರ ಒಳಿತಿಗಾಗಿ ಮಾತಾಡ್ತಿರುವಂತದ್ದು ನಿಮ್ ಮಾತುಗಳ ಮೂಲಕ ನಮ್ಗೆ ಅರ್ಥ ಆಗ್ತಾ ಇದೆ. ಏನೋ ಜನ ಅರ್ಥ ಮಾಡ್ಕೊಂಡು ಚೇಂಜಸ್ ತಂದ್ರೆ ಸರಿ. ಚೇಂಜಸ್ ಆಯ್ತದೆ ಸರ್, ನೆಕ್ಸ್ಟ್ ಎಲೆಕ್ಷನ್ ಚೇಂಜಸ್ ಆಯ್ತದೆ, ಆದ್ರೆ ಕಾಯ್ಬೇಕಷ್ಟೇ. 2028 ಚೇಂಜಸ್ ಆಯ್ತದೆ. 2021 ಏನು ಚೇಂಜ್ ಇಲ್ಲ. ನರೇಂದ್ರ ಮೋದಿ ಅಧಿಕಾರ ಹಿಡಿತಾರೆ, ಅದಂತೂ ಚೇಂಜ್ ಇಲ್ಲ. ಇಲ್ಲಂತೂ ಚೇಂಜಸ್ ಆಯ್ತದೆ. ಇಲ್ಲ ಆಗುತ್ತೆ. ಈಗ ಗೌಡ ಜನಾಂಗ, ಲಿಂಗಾಯತ ಜನಾಂಗ ನರೇಂದ್ರ ಮೋದಿಗೆ ಅದ್ರಲ್ಲಿ ಅಂತೂ ಒಗ್ಗಟ್ಟಾಗ್ಬಿಟ್ಟವ್ರೆ. ಹಿಂದೂ ಧರ್ಮ ಅನ್ನೋದು ಒಗ್ಗಟ್ಟಾಗ್ಬಿಡ್ತು. ನರೇಂದ್ರ ಮೋದಿ 4ನೇ ಬರೀನೋ ಅಧಿಕಾರ ಹಿಡಿತಾರೆ. ಆದ್ರೆ ಈ ರಾಜ್ಯ ರಾಜಕೀಯ ಅಂತ ಬಂದಾಗ ಜಾತಿ ಅಂತ ಗೊತ್ತಾಗ ಅದೊಂದು ಬಿಟ್ಟಾಕಿ ಇವರು ಅಲ್ಲೂ ಬಿಜೆಪಿ ಸರ್ಕಾರ, ಇಲ್ಲೂ ಬಿಜೆಪಿ ಸರ್ಕಾರ, ಅಟ್ಲೀಸ್ಟ್ JDS ಎರಡು ಮಿಕ್ಸ್ ಆಗಿ 2 ಬಹುಮತ ಬರ್ದೆ ಕುಮಾರಣ್ಣೆ ಅಧಿಕಾರ ಹಿಡಿದ್ಬಿಟ್ರು. ನಮ್ ಧರ್ಮಕ್ಕೆ ಎಂದು ದ್ರೋಹ ಆಗಲ್ಲ ಆಗಲ್ಲ. ಆಗ ಮಂಡ್ಯದ ಗೌಡ ಜನಾಂಗದವ್ರು ತಿಳ್ಕೋಬೇಕು. ಈ ವಿಡಿಯೋ ಮೂಲಕ ಎಷ್ಟ್ ಜನಕ್ಕೆ ಆಯ್ತದೆ ಅಷ್ಟ್ ಜನಕ್ಕೆ ರೀಚ್ ಆದ್ರೆ ಒಳ್ಳೇದು. ಬ್ರೋ, ಈಗ ನಾವು ಬ್ರಿಟಿಷ್ ಆಳ್ವಿಕೆಯಲ್ಲಿ ಇದ್ದಾಗ ಅವ್ರು ಏನ್ ಮಾಡಿದ್ರು, ಡಿವೈಡ್ ಅಂಡ್ ರೂಲ್. ರಾಜರುಗಳನ್ನ ಡಿವೈಡ್ ಮಾಡಿ ಅವ್ರಿಗೆ ಮೇಲೆ ಇವ್ರಿಗೆ ಎತ್ಕಟ್ಟಿ, ಇವ್ರ ಮೇಲೆ ಅವ್ರಿಗೆ ಎತ್ಕಟ್ಟಿ ಅವ್ರ ಬೆಳೆ ಬೇಯಿಸ್ಕೊತಾ ಇದ್ರು. ಈಗ ನಮಗ್ ಸ್ವತಂತ್ರ ಸಿಕ್ಕಿ 70-80 ವರ್ಷ ಆಯ್ತು. ಇವತ್ತಿನ ದಿವಸಕ್ಕೂ ನನ್ಗೆ ಅದೇ ಸಿಸ್ಟಮ್ ನಡೀತಾ ಇದೆ ಅಂತ ಅನ್ನಿಸ್ತದೆ. ಯಾವುದೇ ದೇಶದೇ ಜನ ಇದು ಹಿಂದೂ ರಾಷ್ಟ್ರ ಅಂತ ಡಿಸೈಡ್ ಆಗೋವರೆಗೂ ನಡೀತಾ ಇರ್ತದೆ. ಈಗ ಅವರು ಕ್ರಿಶ್ಚಿಯನ್, ಈಗ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಕ್ ಬರ್ತಾ ಇರೋರು. ಈ ತರ ಒಂದು ದೇಶ ಒಂದೇ. ಅದಕ್ಕೆ ಈಗ ಉಕ್ರೇನ್ ಮೇಲೆ ಪುಟಿನ್ ವಾರ್ ಮಾಡ್ತಾ ಇಲ್ವಾ? ಹಂಗ ವಾರ್ ಆಗ್ಬೇಕು. ವಾರ ಆದಾಗಲೇ ಅವೆಲ್ಲ ಇದಾಗ. ಈಗ ಯೋಗಿ ಆದಿತ್ಯನಾಥ್ ಅಲ್ಲಿ ಶೂಟ್ ಆರ್ಡರ್ ಕೊಡೋದು ಸರಿ, ನರೇಂದ್ರ ಮೋದಿ ಯುದ್ಧ ಮಾಡ್ಸೋದು ಸರಿ. ಅದು ಗುಲಾಮ್ಗಿರಿ ಎಡಪಂಥೀರ್ಗ ತೀಕ ಊರೋದು ಉರ್ಕೊಳ್ಳೋದ್ರ ಬದಲು ಶಾಟತಾರೆ ಏನಾದ್ರು ನಂಬಾರ್ದು. ಅದು ಬಾಯಿಗೆ ಬಂದ್ಬಿಡ್ತದೆ. ಏನ್ ಮಾಡಿದ್ರಿ? ಆಯ್ತು, ಇಷ್ಟ ಹೇಳಿದಿರಾ. ಜನಕ್ಕೆ ಎಷ್ಟ್ ತಿಳ್ಕೊತಾರೋ ಎಷ್ಟ್ ತಲೆಗೆ ಹೋಯ್ತದ ಗೊತ್ತಿಲ್ಲ. ನೋಡ್ಬಿಟ್ಟು ಸುಮ್ನೆ ವಿಡಿಯೋ ಇನ್ನೊಂದ್ ಯಾವ್ದಾದ್ರು ಸ್ಕ್ರಾಲ್ ಮಾಡಿ ಒಂದ್ ಹುಡುಗಿ ವಿಡಿಯೋ ನೋಡ್ಕೊಂಡು ಮಲ್ಕೊಬಿಡ್ತಾರೆ. ನಾವು ಸ್ವಲ್ಪ ಮದ್ಯಪ್ರಿಯರ ಬಗ್ಗೆ ಮಾತಾಡೋಣ. 1 ಕ್ವಾರ್ಟರ್ ಕುಡಿದ್ರೆ ಒಗ್ಗಟ್ಟ ಕುಡಿ, 2 ಕ್ವಾರ್ಟರ್ ಕುಡಿದ್ರೆ ಸಪರೇಟ್ ಆಗಿ ಕುಡಿ, 3 ಕ್ವಾರ್ಟರ್ ಕುಡಿದ್ರೆ ಮುಕ್ಕರ್ಕ ಕುಡಿ, 4 ಕ್ವಾರ್ಟರ್ ಕುಡಿದ್ರೆ ನಗ್ನಗ್ತಾ ಕುಡಿ, 5 ಕ್ವಾರ್ಟರ್ ಕುಡಿದ್ರೆ ನಿಮ್ ಫ್ಯಾಮಿಲಿ ನೋಡ್ಕ ಕುಡಿ. ನೀನು 5 ಕ್ವಾರ್ಟರ್ ಕುಡಿದು ಹೋಗ್ತಾ ಇದೆಯಾ ಸಾಯೋಕೆ? ನಾಳೆ ಯಾರು ಇರ್ತಾರೆ ನಿನ್ ಹೆಂಡತಿ ಮಕ್ಕಳು ಕಾಯೋಕೆ? ಭಾನುವಾರ ಪಾರ್ಟಿ ಮಾಡಿ, ಸೋಮವಾರ ಡ್ಯೂಟಿ ಮಾಡಿ, ಮಂಗಳವಾರ ಮಟನ್ ಮಾಡಿ, ಬುಧವಾರ ಬೋಟಿಂಗ್ ಮಾಡಿ, ಗುರುವಾರ ಗೋಬಿ ಮಾಡಿ, ಶುಕ್ರವಾರ ಶುರು ಮಾಡಿ, ಶನಿವಾರ ಶಾಸ್ತ್ರ ನೋಡಿ, ನಿಮ್ ಜೀವನಕ್ಕೆ ಈ ಭಯ ಬಿಸಾಕಿ ಪಾರ್ಟಿ ಮಾಡಿ. ಮದ್ಯಪ್ರಿಯರ ಬಗ್ಗೆ ಮಾತಾಡೋಣ. ಹುಡುಗರು ಯಾಕೆ ಕುಡಿತಾರೆ, ಯಾಕೆ ಕುಡಿಬೇಕು, ಹುಡುಗಿ ಎಷ್ಟ್ ದಿನ ಕುಡಿಬೇಕು? ಹುಡುಗಿರು ಸಿಗಿಲ್ಲ, ಮದ್ವೆ ಇನ್ನು ಆಗನಿಲ್ವಲ್ಲ, ನಾವು ಕುಡಿಯೋರು ಇರ್ತಾರೆ. ಕೆಲವ್ರಿಗೆ ಹುಡುಗಿ ಸಿಕ್ಕಿದ್ರು ಮನೇಲಿ ನೆಮ್ಮದಿ ಇರಲ್ಲ. ಈಗ 2006ರಲ್ಲಿ ಒಂದು ಕಾನೂನು ತಂದ್ಬಿಟ್ಟವಳೆ, ಹೆಣ್ಮಕ್ಳು ಭಾಗ ಅಂತ. ಆ ಕಚ್ಚಾಟದಿಂದ ಎಷ್ಟೋ ಜನಕ್ಕೆ ಮದುವೆನೇ ಆಗಲ್ಲ. ಈಗ 20 ವರ್ಷಕ್ಕೆ 16 ವರ್ಷ 20 ವರ್ಷಕ್ಕೆ ಮದುವೆ ಆಗಿರೋ ಹುಡುಗಿರು 20 ವರ್ಷ ಬಿಟ್ಕೊಂಡು ಅಪ್ಪನ ಮನೆಗೆ ಆಸ್ತಿ ಕೇಳಕ್ ಬರ್ತಾವ್ರೆ ಅಂತಂದ್ರೆ ಅದು ಹಿಂದೂ ಧರ್ಮ ಮಾತ್ರ ಅನ್ವಯ ಆಯ್ತಲ್ಲ. ಹಿಂದೂ ಧರ್ಮಕ್ಕೆ ಮಾತ್ರ ಅನ್ವಯ, ಬೇರೆ ಧರ್ಮಕ್ಕೆ ಅನ್ವಯ ಆಯ್ತಲ್ಲ. ಅಲ್ಲಿಗೆ ಬೇರೆ ಧರ್ಮನ ಬೆಳೆಸ್ಬೇಕು. ಹಿಂದೂ ಧರ್ಮದವ್ರು ಮದುವೆ ಆಗದೆ ಹಾಳಾಗಬೇಕು, ಜನಸಂಖ್ಯೆ ಜಾಸ್ತಿ ಆಗದೆ ಹೋಗ್ಲಿ, ಹಿಂದೂ ಧರ್ಮ ಸರ್ವನಾಶ ಆಗಲಿ ಅಂತ ಅಂತೇಳನ್ನ ಇವರು ಎಲೆಕ್ಷನ್ ನಮ್ಗ ಯಾವ ಪಕ್ಷದಲ್ಲೂ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಸಿಕ್ತು ಅಂದ್ಬಿಟ್ಟು
ನಮ್ ಹಿಂದೂ ಧರ್ಮ ಹಾಳಾದ್ರು ಸರಿ ಅಂದ್ಬಿಟ್ಟು ಅವ್ರ ಅಧಿಕಾರ ಇಟ್ಕೊಂಡು ಇವತ್ತಿರೋದಲ್ಲ, ಮುಂದಕ್ಕೂ ಅವರು ಸರ್ವನಾಶ. ಹಿಂದೂ ಒಬ್ಬ ಅಲ್ಪಸಂಖ್ಯಾತ ನಾದ್ನ ಅಂತಂದ್ರೆ ಸಿದ್ದರಾಮಯ್ಯನೂ ಮುಖ್ಯಮಂತ್ರಿ ಆಗಕ್ಕೆ ಕೊಡಲ್ಲ. ಹಿಂದೂಗಳಿರೋಗಂಟ ಆಟ. ಹಿಂದೂಗಳಿಲ್ದೇ ಇರೋದಕ್ಕೆ ಪಾಕಿಸ್ತಾನದಲ್ಲಿ ಹಸುವಿನಿಂದ ಸಾಯೋರು ಎಷ್ಟು ಜನ ಇದ್ರು, ಬಾಂಗ್ಲಾದೇಶದಲ್ಲಿ ಹಸುವಿನಿಂದ ಸಾಯೋರು ಎಷ್ಟಿದ್ರು. ಆದ್ರೆ ಇಲ್ಲಿ ಕೋಟ್ಯಾಧಿಪತಿಗಳಾಗಾರ. ಯಾಕಂತಂದ್ರ ನಮ್ ಹಿಂದೂಗಳು ದುಡ್ಡು ಹೋದೇ ಇಲ್ಲ. ನಮ್ ಹಿಂದೂಗಳು ಗಲೀಜ್ ಕೆಲಸ ಮಾಡಲ್ಲ, ಬಾಟಲ್ ಗಿಟ್ಲ ಆಯೋದು. ಬೆಳಿಗ್ಗೆನಾಗ ಅವ್ರು 8 ರಿಂದ 10 ಗಂಟೆ ಬಾಟ್ಲ ಆದ್ಬಿಟ್ಟು 1000 ರೂಪಾಯಿ ಮಾಡ್ತಾರೆ. ನಾವು ಬೆಳಿಗ್ಗೆ 9:30 5:30 ಕಾಯ್ಬೇಕು 1000 ರೂಪಾಯಿ ಸಿಗ್ಬೇಕಂದ್ರೆ ಪೇಂಟ್ ಮಾಡಿ. ನಮ್ ಗ್ರೇಟ್ ನಾವು ಸಂಪಾದನೆ ವಿಚಾರದ ಅವನೇ ಗ್ರೇಟ್ ಅದ್ನ. ಯಾಕೆ ಗ್ರೇಟ್ ಅದ್ನ ಅಂದ್ರ ನಮ್ ಹಿಂದೂಗಳು ಕುಡಿದಿಡ ಬಾಟ್ಲಿ ಎತ್ಕೊಂಡವ ಉದ್ಧಾರ ಆಯ್ತಿರೋದು. ಅದೇ ಬಾಂಗ್ಲಾದೇಶದಲ್ಲೂ ಪಾಕಿಸ್ತಾನದಲ್ಲೂ ಹೋಗಿ ಉದ್ಧಾರ ಆಗೇನಿ. ಅಲ್ಲಿ ಇಲ್ವಲ್ಲ, ಇಲ್ಲ, ಯಾರು ಕುಡಿಯೋರು ಇಲ್ಲ, ಮಜಾ ಮಾಡೋರು ಇಲ್ಲ. ನಮ್ ಹಿಂದೂಗಳು ಇರೋ ಗಂಟ ಆಟ ಅಷ್ಟೇ. ನಮ್ ಹಿಂದೂಗಳು ಇಲ್ದಿರ, ನಮ್ ಹಿಂದೂಗಳು ಇಲ್ಲಿ ಇಲ್ದೆ ಹೊಂಟೋರ ಇಲ್ಲಿ ಹಸುವಿನಿಂದ ಸತ್ತೋಯ್ತಾರೆ. ಡೆವಲಪ್ಮೆಂಟ್ ನಮ್ ಮೈಂಡ್ ಸೆಟ್ ಏನು ಇಲ್ವಲ್ಲ. ಬರ್ ಜನಸಂಖ್ಯೆ ಜಾಸ್ತಿ ಮಾಡ್ಬೇಕು, ಅಲ್ಲಿ ನುಗ್ಬೇಕು, ಇಲ್ಲಿ ನುಗ್ಬೇಕು, ಅಲ್ಲಿ ಕಳ್ತನ ಮಾಡ್ಬೇಕು, ಅಲ್ಲಿ ಕಬ್ಬನ ಕದಿಬೇಕು, ಇದೆ ಅವ್ರಿಗೆ. ಓದದ್ ಕಲರಿ ಅನ್ಎಜುಕೇಟೆಡ್ ಬಡೇತವ. ನೋ ಎಜುಕೇಶನ್, ನೋ ಡೆವಲಪ್ಮೆಂಟ್, ಬ್ಲಡಿ ಯೂಸ್ಲೆಸ್ ಫೆಲೋಸ್. ಕೊನೆಯದಾಗಿ ನಮ್ ಜೊತೆ ಮಾತಾಡಿ ಏನ್ ಅನ್ಸ್ತು ನಮ್ ಚಾನಲ್ ಬಗ್ಗೆ? ಖುಷಿ ಆಯ್ತು ಸರ್. ಇರೋದಿದ್ದಂಗೆ ಈಗ ನಮ್ ಬೇರೆ ಯಾರಿಗೂ ಚಾನಲ್, ಸುಮಾರು ಚಾನಲ್ ನೋಡಿಗಳು ಕೇಳವ್ರೆ, ನಾ ಸಿಗಾಕ್ ಹೋಗಲ್ಲ. ಇವ್ರು ರಾಜಕೀಯದ ಬಗ್ಗೆ ಏನಾತರದೆಲ್ಲ ಬಂದಾಗ, ಒಂದು ಟಿವಿ ಚಾನಲ್ ನವರು ಬಂದಾಗ ನಮಗೂ ಬರಲ್ಲ ಅಂತಂದ್ರೆ ನಾವೇನು ಬಾರಿ ದೊಡ್ಡವ್ರಲ್ಲ. ನಾವು ಒಬ್ಬ ಸಾಮಾನ್ಯವಾದ ಮನಸ್ಸನೆ. ನಮಗೂ ಇರೋದ್ 2 ಕಾಲು ಪೇಂಟ್ ಕೆಲಸ ಮಾಡ್ತಾ ಇದೀವಿ. ಬರ್ಬೇಕು ಅನಿಸ್ತು, ಅದಕ್ಕೆ ಹಾಕಿರೋ ಡ್ರೆಸ್ ಅಲ್ಲೇ ಬಂದಿ. ನಮ್ಗೇನು ಸತ್ಯ ನುಡಿಯೋದ್ರಿಂದ ನಾ ಯಾವ ಡ್ರೆಸ್ನು ಹಾಕಬೇಕಾಗಿಲ್ಲ, ಯಾವ ಕೂಲಿಂಗ್ ಗ್ಲಾಸು ಬೇಕಾಗಿಲ್ಲ. ಕೆಲವರು ಅದ್ ಮಾಡಿ ಇದ್ ಮಾಡಿ ಅಂತಾರೆ. ನಮ್ ಪೇಂಟ್ ಕೆಲ್ಸಕ್ಕೆ ನಾವು ಹೊಸ ಶರ್ಟ್, ಹೊಸ ಪ್ಯಾಂಟ್ ಹಾಕೊಂಡು ಹೋಗಿ ಅದಕ್ಕೆ ಬಣ್ಣ ಆರ್ತು ಅಂತಂದ್ರೆ ಯಾರು ನಮಗ್ ತಗೊಂಡ್ ಕೊಡಲ್ಲ. ಎಲ್ಲೇ ಒಂದ್ ಫಂಕ್ಷನ್ ಅಂತ ಹೋದಾಗ ಹೋಗ್ಬೋದ ಹೊರತು, ಈಗ ನಾವ್ ಇದ್ದಂತ ರೀತಿಲಿ ಇದ್ರೆ ನಮಗೂ ಖುಷಿ. ಹಾಗಂದ್ಬಿಟ್ಟು ಯಾವನ ಇದಕ್ಕೆ ನಾ ಗ್ಲಾಸ್ ಹಾಕಬೇಕು, ನಾ ಅಲ್ಲಿಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗಂಟ ನನ್ಗೆ ಬಸ್ಸರ್ಗೇನು ಕಾಸು ಕೊಡಲ್ಲ. ಆದ್ರಿಂದ ನಮ್ ಇಷ್ಟ ಬಂದ ನಾವ್ ಇರ್ತೀವಿ. ಈಗ ನಮ್ಮ ಚಾನಲ್ ಅಲ್ಲಿ ನಾವು ತೋರಿಸುವಂತ ಕಂಪ್ಲೀಟ್ ರಿಯಾಲಿಟಿ. ಈಗ ನಾನು ಸಂತೋಷಣ ಅವ್ರ ಮನೆಗೆ ಹೋದೆ. ಸಂತೋಷಣ ಎಲ್ಲಿ ಬೆಳಿಗ್ಗೆ ಹಂಗೆ ಬಂದ್ರು, ಹಸುಗೆಲ್ಲ ಮೇವಿಗೆ ಹಾಕಿ ಅಲ್ಲೇ ಕೂತ್ರು, ಮಾತಾಡಿದ್ರು, 2 ಅವರ್ ಮಾತಾಡಿದ್ರು. ನಮ್ಮ ಚಾನಲ್ ಅಲ್ಲಿ ಧೂಮ್ರಾವತಿ ಅಂತ ಒಬ್ರು ಶಿವನ್ ಪೂಜೆ ಮಾಡ್ತಾರೆ, ಮೈಸೂರು ಹುಡುಗನೆ. ಅವರು ಅಷ್ಟೇನೆ ಶಿವನ್ ಪೂಜೆಗೆ ಅಂತ ಹೋದ್ರು, ಅಲ್ಲೇ ಕೂತ್ರು, ಮಾತಾಡಿದ್ರು. ಶಿವನ್ ಲಿಂಗನೂ ಐತೆ ಹಿಂದ್ಗಡೆನೆ, ಅಲ್ಲೇ ಕೂತ್ ಮಾತಾಡಿದ್ರು. ಇವತ್ ನಾನ್ ನಿಮಗ್ ಮೀಟ್ ಆಗಿ ಬಂದೆ. ನಿಮ್ಮ ಕಾಯಕವೇ ಕೈಲಾಸ ಅಂತ ನೀವು ಪೇಂಟ್ ಏನ್ ಮಾಡ್ತಾ ಇದ್ರಿ ಅದ್ರಲ್ಲಿ 1 ಅವರ್ ಬ್ರೇಕ್, ಅದು ನಿಮ್ಮ ಕೆಲ್ಸ ಕೊಟ್ಟಿರೋರಿಗೆ ಕೇಳ್ಕೊಂಡು ಪರ್ಮಿಷನ್ ನ ಬಂದು ಇದೊಂದು ಇಂಟರ್ವ್ಯೂ ಮಾಡ್ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಾನು ಈ ವಿಡಿಯೋನ ಕಳಿಸ್ಕೊಡ್ತೀನಿ. ಯಾವ್ದು ಅಪ್ಲೋಡ್ ಮಾಡ್ಬೋದು, ಅಪ್ಲೋಡ್ ಮಾಡಕ್ ಆಗುತ್ತೆ ಅನ್ನೋದನ್ನ ನೀವ್ ಹೇಳಿ. ಇದು ಮಾಡ್ಬೇಡ ಅಂದ್ರೆ ನಾನು ಅದನ್ನ ಕಟ್ ಮಾಡಿ. ಇಲ್ಲ, ನಿಮ್ಗೆ ಎಷ್ಟು ನಿಮ್ಗೂ ಒಳ್ಳೆ ತರದಲ್ಲಿ ಆಡಿರೋ ಮಾತಲ್ಲಿ ಏನು ಒಳ್ಳೆತನ ಇದೆ ಅದಷ್ಟನ್ನು ಅಪ್ಲೋಡ್ ಮಾಡಿ. ಯಾಕಂದ್ರೆ ನೀವು ಅಷ್ಟು ಜನಕ್ಕೆ ಅವಶ್ಯಕತೆ ಇರುವಂತದ್ದೇ ನೀವ್ ಹೇಳಿದೀರಾ. ನಾವು ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಕಟ್ ಮಾಡೋ ಅವಶ್ಯಕತೆನೂ ಇಲ್ಲ. ಮಿಸ್ ಆಗಿ ನೀವ್ ಏನಾರು ಇದು ಮಾಡ್ತೀವಿ ಅಂತಂದ್ರೆ ಏನಾದ್ರೆ ನಿಮ್ಗೂ ಏನ್ ಸರಿ ಅನ್ನಿಸ್ತದೆ. ಈಗ ನಾನು ಏನ್ ದೊಡ್ಡವನಲ್ಲ, ನೀವು ಒಂದ್ ಚಾನೆಲ್ ನಡೆಸ್ತಾ ಇರೋರು, ನಿಮ್ಗೆ ಏನ್ ಅನ್ನಿಸ್ತದೆ ಅದ್ ಹಾಕಿ. ಸರಿ, ಆಯ್ತು. ತುಂಬಾ ಥ್ಯಾಂಕ್ ಯು ಬ್ರೋ. ಓಕೆ ಸರ್, ಧನ್ಯವಾದಗಳು. ನಮ್ಮ ಪರಮೇಶ್ವರ್ ವಿಡಿಯೋನ ನೋಡ್ತಾ ಇದ್ದೀರಾ, ಹಿಂಗೆ ನೋಡಿ. ದಯವಿಟ್ಟು ಇನ್ನೊಂದು ಪ್ರಮೋಷನ್ ಯಾರು ಮಾಡಿಸ್ತೀರಾ ಅವ್ರಿಗೂ ಯೂಸ್ ಆಗುವಂಗೆ ಪ್ರಮೋಷನ್ ಮಾಡಿಸಿ. ಇನ್ಮೇಲಿಂದ ನಮ್ಮ ಕಡೆಯಿಂದನೂ ಪ್ರಮೋಷನ್ ಬಂದಿದ್ನ ನಾವು ಪರ್ಮಿಷನ್ ಕೊಡಿಸ್ತೀವಿ. ಎಲ್ಲರೂ ಚೆನ್ನಾಗಿರ್ಲಿ, ಎಲ್ಲರೂ ಚೆನ್ನಾಗಿರೋಣ, ಒಟ್ಟಾಗಿರೋಣ. ನೀವೇನಾದ್ರು ಹೇಳಕ್ ಇಷ್ಟಪಡ್ತೀವಿ? ಥ್ಯಾಂಕ್ ಯು ಸರ್. ನಾವೀಗ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿ, ಈ ಸ್ಟಾರ್ ವಾರ್ನೆಲ್ಲ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಸ್ಟಾರ್ ವಾರ್ ನಲ್ಲಿ ಲೆಕ್ಕಕ್ಕೆ ಹೋದ್ರೆ, ಈಗ ಕನ್ನಡ ಇಂಡಸ್ಟ್ರಿಲೇ ಮೂವಿ ರಿಲೀಸ್ ಆಗ್ತಾ ಇದ್ರೆ, ಕನ್ನಡ ಇಂಡಸ್ಟ್ರಿಲೇ ಮೂವಿ ರಿಲೀಸ್ ಆಗ್ತಿತ್ತು ಅಂತ ಇಟ್ಕೊಂಡಿತ್ತು ಅಂತಂದ್ರೆ, ಇವತ್ತು ಯಶು ದರ್ಶನ್ಗೂ ಸುದೀಪ್ಗೂ ಸೈಡ್ ಹೊಡಿಯಕ್ ಆಯ್ತಾ ಇರ್ಲಿಲ್ಲ. ಬರೀ ಒಂದೇ ರಾಜ್ಯ ಅಂತ ಲೆಕ್ಕಕ್ಕೆ ತಗೊಂಡಿದ್ರೆ, ಇವತ್ತು ಎಲ್ಲಾ ಭಾಷಿಗರು ಪ್ಯಾನ್ ಇಂಡಿಯಾ ಮೂವಿ ಬರೋದ್ರಿಂದ ಎಷ್ಟ್ನ ದರ್ಶನ್ ಸುದೀಪ್ ಎಷ್ಟನೇ ಹಿಡಿಯಕ್ ಆಗಲ್ಲ. ಯಾಕಂದ್ರೆ 1250 ಕೋಟಿ ಕಲೆಕ್ಷನ್ ಈಗ ಇವ್ರ ಸಿನಿಮಾ ಬಂದಿದೆ. ರೆಸ್ಪಾನ್ಸ್ ನೋಡ್ತಾ ಇದ್ರಲ್ಲ, 1250 ಕೋಟಿ ಎತ್ತ ತರದಲ್ಲಿ ಇಲ್ಲ. ಅಷ್ಟೆಲ್ಲ ರಿಷಬ್ ಶೆಟ್ಟಿಗೂ ಸೈಡ್ ಹೊಡಿಯಕ್ ಆಗಲ್ಲ ಈಗ ಅವರು. ಹಂಗಾಗೋಗಿದೆ. ಯಾಕಂದ್ರೆ ಪ್ಯಾನ್ ಇಂಡಿಯಾ ಮೂವಿ ಜನ ಒಂದ್ಸತ್ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ತೀರೋಯ್ತು. ಜೀವನದಲ್ಲಿ ಒಂದ್ ಮೂವಿ ಮಾಡಿದ್ರೆ ಸಾಕು. ಈಗ ರಕ್ಷಿತ್ ಶೆಟ್ಟಿ, ಇವರು ರಿಷಬ್ ಶೆಟ್ಟಿ ಕಾಂತಾರ 1, ಕಾಂತಾರ 2 ಅನ್ನೋ ತರ ಮಾಡಿದ್ರು ನೋಡು. ಅದ್ರ ಒಪಿನಿಯನ್ ಓಪು ಚೆನ್ನಾಗಿರೋದ್ರಿಂದ ರಿಷಬ್ ಶೆಟ್ಟಿಗೆ ಕಾಂತಾರ 3 ಬಂತು ಅಂತಂದ್ರೆ ಅದು ಕೋಟಿ ಗಟ್ಲೆ ಎತ್ತುತ್ತೆ. ಆ ರೀತಿ ಥೀಮ್ಗಳು, ಆ ರೀತಿ ಇವು ಸುದೀಪ್ಗೂ ದರ್ಶನ್ಗೂ ಇಲ್ಲ. ಈಗ ನಾವು ಒಂದೇ ಫ್ಯಾನ್ಸ್ ನ ಟಾರ್ಗೆಟ್ ಮಾಡಿ ಮಾತಾಡೋದ್ ಬೇಡ.
ಎಲ್ಲಾ ಫ್ಯಾನ್ಸ್ಗಳಿಗೂ, ಕನ್ನಡ ಇಂಡಸ್ಟ್ರಿಲಿ ಇರುವಂತ ಎಲ್ಲಾ ಫ್ಯಾನ್ಸ್ಗಳಿಗೂ ಒಂದು ಮಾತು ಹೇಳುವಂತದ್ದು, ಕನ್ನಡ ಇಂಡಸ್ಟ್ರಿನ ಉಳಿಸಿ ಬೆಳೆಸೋಕೆ. ಇಲ್ಲಿ ಕನ್ನಡ ಇಂಡಸ್ಟ್ರಿ ಬೆಳೆಸಬೇಕು ಅಂದ್ರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಇವತ್ತಿಲ್ಲ, ಅವ್ರು ಇಲ್ಲೇ ಇರ್ಬೋದು, ಆದ್ರೂ ಒಳ್ಳೆ ಆಕ್ಟ್ರು. ಮಿಲನ ಫಿಲಂ ನಾನು ಒಂದು 20 ಸಾರಿ ನೋಡಿದ್ದೆ ಅದ. ಒಂದೇ ದಿನ 3 ಶೋ ನೋಡಿರೋದು ಉಂಟು. ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಶಿವರಾಜ್ ಕುಮಾರ್ ಆಗಿರ್ಬೋದು, ಜಗ್ಗೇಶ್ ಅಯ್ಯರ್ ಆಗಿರ್ಬೋದು, ದರ್ಶನ್ ಆಗಿರೋರಾಗ್ಬೋದು, ಯಶ್ ಅವ್ರಾಗಿರ್ಬೋದು, ಧ್ರುವ ಸರ್ಜಾ ಆಗಿರ್ಬೋದು, ಅರ್ಜುನ್ ಸರ್ಜಾ ಆಗಿರ್ಬೋದು, ಇವ್ರು ಯಾರೇ ಆದ್ರೂ ನಮ್ಮ ಕನ್ನಡ ಇಂಡಸ್ಟ್ರಿ ಅವರು ಈ ಹೀರೋಗಳಿಗೆ ಇದು ಕೊಡಬಾರ್ದು. ಅಂದ್ರೆ ಈ ಹೀರೋಗಳಿಗೆ ಕಂಪೇರ್ ಮಾಡಬಾರ್ದು. ಇವ್ರು ಏನ್ ಮಾಡ್ಬೇಕು ಅಂತಂದ್ರೆ ಈಗ ಯಶ್ಗೆ ಅಲ್ಲು ಅರ್ಜುನ್ ಕಂಪೇರ್ ಮಾಡ್ಬೇಕು. ಹೊರಗಡೆ ಅಲ್ಲು ಅರ್ಜುನ್ ಕಂಪೇರ್ ಮಾಡಿ ಅವ್ನ್ ಪುಷ್ಪ ಮೂವಿಗೆ ನೆಕ್ಸ್ಟ್ KGF 3 ಸೈಡ್ ಹೊಡಿಬೇಕು ಅನ್ನೋ ತರದಲ್ಲಿ ಇರ್ಬೇಕು. ಈಗ ಈ ತರದವ್ರನ್ನ ಜಗ್ಗೇಶ್, ಈ ತರ ಸುದೀಪ್, ಈ ತರದವ್ರನ್ನೆಲ್ಲ ವಿಜಯ್ ಗೋಲ್ಕೆ, ತಮಿಳ್ ವಿಜಯ್ ಗೋಲ್ಕೆ ಮಾಡ್ಬೇಕು. ಅವ್ನಿಗೆ ಸೈಡ್ ಹೊಡಿಯೋ ತರದಲ್ಲಿ ಇವ್ರು ಸಿನಿಮಾ ಬೆಳೆಸಬೇಕು ಅನ್ನೋ ರೀತಿಲಿ ಇವ್ರು ನಮ್ಮಲ್ಲೇನೆ ಮನೆ ಕಿತ್ತಾಟ, ಅಣ್ಣ ತಂಬ್ರಿ ಕಿತ್ತಾಟ ಅನ್ನೋ ತರ ಆಗ್ಬಿಡ್ತದೆ. ಆ ತರ ಆಗಿ ನಿಜ ಹೊರಗಡೆ ಇಂಡಸ್ಟ್ರಿ ಅವ್ರಿಗೂ ಹೋಲಿಸಬೇಕು. ನಾನ್ ಅದ್ನೇ ಹೇಳೋದ ಅನ್ಕೋತಿದ್ದೆ. ಈಗ ಇವತ್ತಿನ ದಿವಸ ಬರ್ತಾರೋ ಪಿಕ್ಚರ್ಗಳು ಅಷ್ಟು ಕೋಟಿ, ಅಷ್ಟು ಟೆಕ್ನಾಲಜಿ ಎಲ್ಲ ಯೂಸ್ ಮಾಡ್ಕೋತಾರೆ. ಬಟ್ ನಾವು ನೋಡ್ತಿದ್ದಂತ ಶಂಕರ್ನಾಗ್, ಅನಂತ್ನಾಗ್, ರಾಜ್ಕುಮಾರ್ ಅಲ್ಲಿ ಬರ್ತಿದ್ದ ಮೆಸೇಜ್ ಇವತ್ ಬರ್ತಾ ಇಲ್ಲ ಅನ್ಸುತ್ತೆ. ಏನ್ ಅನ್ಸುತ್ತೆ? ಬರಲ್ಲ, ಇನ್ ಮುಂದಕ್ಕೆ ಬರಲ್ಲ. ಟ್ರೆಂಡು ಎಲ್ಲ ಚೇಂಜ್ ಆಗೋಯ್ತು. ಈಗ ಮನೆ ಮಂತ್ರಾಲಯ, ಒಡ ಹುಟ್ಟಿದವರು, ಆಲುಂಡ ತವರು, ಬಂಗಾರದ ಮನುಷ್ಯ, ಈ ತರದ ಸಿನಿಮಾಗಳನ್ನ ನಾವು ಜೀವನದಲ್ಲಿ ನೋಡಕ್ಕಾಗಲ್ಲ. ಏನಂದ್ರೆ ಹಳೆ ಫಿಲಂಗಳು ನಾವು ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನಾವ್ ಇದ್ರ ಟಿವಿ ಹಾಕೊಂಡು ಯಾವ್ದಾರ DVD ಕ್ಯಾಸೆಟ್ಗಳಿಗೆ ಅದನ್ನು ನೋಡಲ್ಲ ಬಿಡಿ, ಮೊಬೈಲ್ ಅಲ್ಲಿ ನೋಡ್ಕೋಬೇಕಷ್ಟೇ. ಅಷ್ಟೇ. ಅವತ್ತಿನ ದಿವಸ ನೋಡಿ, ಅಂಬರೀಷ್, ರಾಜ್ಕುಮಾರ್, ಅನಂತ್ನಾಗು 3 ಜನ ಸೇರಿ ಒಂದ್ ಪಿಕ್ಚರ್ ಮಾಡ್ತಿದ್ದಂತ ಕಾಲ, ಶಂಕರ್ನಾಗು ರಾಜ್ಕುಮಾರ್ ಅವರು ತೆಗಿತಿದ್ದಂತ ಕಾಲ. ಇವಾಗ ಎಲ್ಲಿ ಆ ಕಾಲ? ಏನಂತ ಆಗ ಅಂತಂದ್ರೆ ಒಬ್ಬಿರೋಗಳಿಗೆ ಒಬ್ಬರಿಗೆ ಭೇದ ಭಾವ ಇರ್ಲಿಲ್ಲ. ಈಗ ಒಡ ಹುಟ್ಟಿದವರಲ್ಲಿ ರಾಜ್ಕುಮಾರ್, ಅಂಬರೀಷ್ ಮಾಡಿದ್ರು, ಯಾವ್ದು ಜಾತಿ ಭೇದ ಅನ್ನೋದ್ರಿಂದ ಭೇದ ಭಾವ ಇರಲಿಲ್ಲ. ಅವ್ರಿಗೂ ಅಣ್ಣವ್ರು ಅನ್ನೋ ಒಂದು ಬಿರುದು, ಇವ್ರಿಗೂ ರೆಬಲ್ ಸ್ಟಾರ್ ಅನ್ನೋದು ಒಂದು ಬಿರುದು, ಒಬ್ಬ ಹೀರೋ ಕರ್ತು ಅಂತಂದ್ರೆ ಜೊತೆಗೂಡು ಮಾಡ್ಬೇಕು ಅಂತ ಒಂದು ಭೇದ ಭಾವ, ದುಡ್ಡು, ನಾನು ಸ್ಟಾರ್ ಅನ್ನೋ ತರದಲ್ಲಿ ಅಹಂಕಾರ ಯಾರಿಗೂ ಇರ್ಲಿಲ್ಲ. ಆದ್ರೆ ಇವತ್ನವ್ರಿಗೆ ಯಾವ್ದಾರ ಸಿನಿಮಾದಲ್ಲಿ ಇವನಿಂತ ಒಂದು 10 ಕೋಟಿ 20 ಕೋಟಿ ಜಾಸ್ತಿ ಜಂಪ್ ಆಯ್ತು ಅಂತಂದ್ರೆ ಅಲ್ಲಿ ಸ್ಟಾರ್ ಮನಸ್ತಾಪ ಶುರು. ಇವ್ ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡಕ್ಕಿರ್ಲಿ, ಯಾವ್ದಾರು ವಿಚಾರಕ್ಕೆ ಒಂದು ಪ್ರಮೋಷನ್ಗೆ ಒಂದ್ ಜೊತೆಗೆ ಎಲ್ಲೋ ಬಂದು ನಿಂತ್ಕೊಳಕ್ ಬರಲ್ಲ ಅವ್ರು. ಯಾಕಂತಂದ್ರೆ ಅವ್ರನ್ನ ತುಳಿಬೇಕು ಅಂದ್ರೆ ಅವ್ನ್ ತುಳಿದ ಮೇಲ್ ಬರ್ಬೇಕು ಅನ್ನೋದು ಇವ್ರಿಗೆ ಇಷ್ಟ. ಇವತ್ತಿನ ಹೀರೋಗಳು ಕಲ್ತಿರೋದು. ಈಗ ಹೀರೋಗಳು ಕೆಲವೊಂದ್ ತಪ್ಪನೆ ಮಾಡಿರೋದಿಲ್ಲ, ಬಟ್ ಫ್ಯಾನ್ಸ್ ಅವ್ರಿಬ್ರು ಮಧ್ಯೆ ತಂದಾಕ್ಬಿಡ್ತಾರಲ್ಲ. ಏನ್ ಅವ್ರ ಜೊತೆ ಇರೋರು? ಈಗ ಇದೇ ಹೇಳ್ತೀನಿ ಕೇಳಿ. ಯಾವತ್ತು ಒಂದ್ ಸಿನಿಮಾ ಅಂತಂದಾಗ ಆಕ್ಟಿಂಗ್, ಈಗ ರಿಷಬ್ ಶೆಟ್ಟಿ ಇದೆ, ಆಕ್ಟಿಂಗ್ ನೋಡಿ ಕಾಂತಾರ ಮೂವಿ 2 ಹಿಟ್ ಆಯ್ತು. ಯಾವತ್ತು ಆ ಹೀರೋದ ಆಕ್ಟಿಂಗ್ ನೋಡಿ ಇಷ್ಟಪಡ್ಬೇಕು ಹೊರ್ತು ಇಲ್ಲಿ ನಮ್ದು ಜಾತಿ, ಇದು ಆ ಜಾತಿ ಅನ್ನೋ ತರದಲ್ಲಿ ನೋಡಕ್ ಹೋಗ್ಬಾರ್ದು. ಆಕ್ಟಿಂಗ್ ಚೆನ್ನಾಗಿತ್ತ, ಅದು ಕನ್ನಡ ಮೂವಿನ ಒಳ್ಳೆ ಇದಿದ, ಅದು ಪರಭಾಷೆ ಆದ್ರೂ ಪರವಾಗಿಲ್ಲ. ನಮ್ಮ ಕನ್ನಡಿಗರು ವಿಶಾಲ ಹೃದಯದವರು, ಎಲ್ಲಾ ಚಿತ್ರಗಳು ನೋಡುವವರು, ಅದು ಹೇಳ್ಕೊಡಂಗೇ ಇಲ್ಲ. ಚೆನ್ನಾಗದೆ ಅಂತ ಸಿನಿಮಾ ಅಂತಂದಾಗ ಅದ ಜಾತಿ ಅಂತ ನೋಡ್ಬಾರ್ದು, ಸಿನಿಮಾ ಹೋಗಿ ನೋಡ್ಬೇಕು. ಇಲ್ಲಿ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ ಜಾತಿ ಒಂದ್ ಶೋ ನೋಡ್ಕೊ ಬಂದ್ಬಿಡ್ತೇನೆ, ನನ್ ಕೈಲಾದಷ್ಟು ದುಡ್ಡು ಕೊಟ್ಬಿಡ್ತೀನಿ, ಬಾಯಲ್ಲಿ ಕೇಳ್ತೀವಲ್ಲ ನಾವೇ. ಸಿನಿಮಾ ಚೆನ್ನಾಗಿಲ್ಲ ಅಂತಂದ್ರು ಆ ಜಾತಿಯವನಾಗಿರ್ತಾನೆ, ನಾವು ಸಿನಿಮಾ ಹೇಗಿದ್ದು ಅಂದ್ರೆ ಪರವಾಗಿಲ್ಲ ಒಂದ್ಸಾರಿ ನೋಡ್ಬೋದು ಅನ್ನೋದು, ಒಂದ್ಸಾರಿ ನೋಡ್ಬೋದು ಅಂತ ಅಂದ್ರೆ ಚೆನ್ನಾಗಿರಲ್ಲ ಅಂತ ಅರ್ಥ. ಆದ್ರೆ ನಾವು ಜಾತಿ ಏನು ಅಂತ ಹಂಗಂತ ಇದೆ ಅಂತ ಅನ್ನಕ್ಕಾಗಲ್ಲ. ಇಲ್ಲಿ ಆಕ್ಟಿಂಗ್ ನೋಡಿ ಮೂವಿ ನೋಡ್ಬೇಕು ಹೊರ್ತು ಯಾವ್ದೇ ಜಾತಿ ನೋಡಿ ಮೂವಿ ನೋಡಕ್ಕಾಗಲ್ಲ. ನಿಮ್ಮ ಎಜುಕೇಶನ್ ಏನು ಪರಮೇಶ್ವರ? ನಮ್ದು PUC ಸರ್. PUC ಆದ್ಮೇಲೆ ಏನು ಎಜುಕೇಶನ್ ಮಾಡಿಲ್ಲ. ನೀವು ಇಷ್ಟು ತಿಳುವಳಿಕೆ, ಇಷ್ಟು ತಿಳಿದಿರೋರ ತರ ಮಾತಾಡ್ತಿರಲ್ಲ, ನಿಮ್ಗೆ ಹೆಂಗೆ ಇದೆಲ್ಲ ನಂಗೆ ಬರುತ್ತಾ ತಲೆಗೆ? ಹಂಗೆ ಅಂತ ಏನಿಲ್ಲ, ಅನ್ನೋದ್ರಲ್ಲಿ ವಿಚಾರಗಳು ತಿಳ್ಕೊಳಕ್ಕೆ ನಾವು PUC ಡಿಗ್ರಿ ಏನಂತಾರಲ್ಲ, ಡಿಗ್ರಿ ಸುಮ್ನೆ ಹೇಳೋದಲ್ಲ. ಡಿಗ್ರಿ ಕಂಪ್ಲೀಟ್ ಆಗಿ ನಾವು ಮೇಜರ್ ಇಂಗ್ಲಿಷ್ ಡಿಗ್ರಿ ತಗೊಂಡಿದ್ದು. ಲಾಸ್ಟ್ ಅಲ್ಲಿ ಒಂದು ಸಬ್ಜೆಕ್ಟ್ ಹೋಯ್ತು. ಸಬ್ಜೆಕ್ಟ್ ಹೋಗಿರೋದ್ರಿಂದ ನಾವು ಡಿಗ್ರಿ ಏನಕ್ಕಾಗಲ್ಲ, ಅದು ಕಂಪ್ಲೀಟ್ ಆಗ್ಬಿಟ್ಟಿದ್ರೆ ಡಿಗ್ರಿ ಮುಗಿದಿದೆ ಅಂತ ಒಂದು ಆಗಿಲ್ದಿರ ನೀವು ಡಿಗ್ರಿ ಅಂತ ಮೆನ್ಷನ್ ಮಾಡಲ್ಲ. ಅಂದ್ರೆ ಮೇಜರ್ ಇಂಗ್ಲಿಷ್ ಸಬ್ಜೆಕ್ಟ್ ಓದದ್ದು, ಅದ್ರಿಗೆ ಮೆನ್ಷನ್ ಮಾಡಲ್ಲ. ಅದಾದ್ಮೇಲೆ ನೀವೇನು ಕೆಲ್ಸ ಸಿಕ್ಕಿಲ್ಲ ಅನ್ನೋದಿಲ್ಲ, ಏನ್ ತಲೆನೋವಿಲ್ದೆ ಏನ್ ಸಿಗುತ್ತೆ ಅದ್ ಮಾಡ್ತಾ ಆರಾಮಾಗಿದ್ದೀರಾ ಜೀವನ? G4S ಕಂಪ್ನಿ ಸೆಕ್ಯೂರಿಟಿಯಾಗಿ ಕೆಲಸ ಮಾಡಿದೆ. ಕೆಲಸ ಮಾಡಿ G4S ಕಂಪ್ನಿ ಅಂತ ಹುಡುಗಿನ, ನಮ್ದು ಮೈಸೂರು ಜಿಲ್ಲೆ ಚಾಮರಾಜನಗರದ ಹುಡುಗಿನೂ ಮದುವೆನೂ ಆಯ್ತು. ಮದುವೆನೂ ಆಗಿ ಈ ತರದಲ್ಲೇ ನಂತರ ಬಂದಾಗ ಸೆಕ್ಯೂರಿಟಿ ಕೆಲಸ ಇಷ್ಟ ಇಲ್ಲ, ಯಾವ್ದಾರ ಬೇರೆ ಕೆಲಸ ಮಾಡಿ ಬೆವರ್ಸ ಕೆಲಸ ಮಾಡ್ಬೇಕು ಅಂದ್ರೆ ಈ ಮಾತುಗಳು ಇರ್ತಾವಲ್ಲ, ಏನಾರು ಒಂದು ಮಾಡ್ಬೇಕು ಅಂತಂದಾಗ ಆಗ ಹಳೆ ಟಚ್ ಒಂಚೂರು ಇತ್ತು. ನಾವು ಆಗ ರಜೆ ಇದ್ದಾಗ ಕೆಲ್ಸಕ್ಕೆ ಹೋಯ್ತಿದ್ದೆ, ಪೇಂಟ್ ಕೆಲಸ ಒಂಚೂರು ಟಚ್ ಇತ್ತು. ಸುಮ್ನೆ ಬಂದ್ ಕೆಲಸ ಮಾಡಿದಾಗ ಸುಮ್ನೆ ಮಾಡ್ತಿದ್ದಂಗೆ 800-900 ದುಡ್ಡು ಕೊಡಕ್ ಸ್ಟಾರ್ಟ್ ಆದಿರಲ್ಲ, ಜೀವನ ನಡೆಯಕ್ ಸಾಕಾಯ್ತು. ಇದೇ ಕೆಲಸ ಕಂಟಿನ್ಯೂ ಆಯ್ತು.
ಈಗ ನಮ್ಮ ಈ ಟ್ರೆಂಡಿನ ಗಂಡು ಮಕ್ಳಿಗೆ ಮದ್ವೆ ಆಗದೆ ಕಷ್ಟ ಆಗ್ಬಿಟ್ಟಿದೆ, ಏನ್ ಹೇಳ್ತೀರಾ? ಈಗ ಹೆಣ್ ಸಿಗ್ತಾ ಇಲ್ಲ ಹುಡುಗರಿಗೆ, ಸಿಕ್ಕಿದ್ರು 2 ವರ್ಷಕ್ಕೆ ಡಿವೋರ್ಸ್ ಆಗ್ಬಿಡ್ತೈತೆ. ಅದು ನಾವ್ ಹೇಳಕ್ಕಾಗಲ್ಲ ಸರ್. ಡಿವೋರ್ಸ್ ಆಗ್ಬಿಡ್ತೈತೆ ಅಂತಂದ್ರೆ ಹೆಣ್ಣು ಮಕ್ಳಿಗೆ ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡ್ತು ಅಂತಂದ್ರೆ ಮೊದ್ಲು 16-18 ವರ್ಷಕ್ಕೆ ಮಾಮೂಲಿ ಜನಾಂಗದವ್ರು ಮದುವೆ ಆದಂಗೆ ಇವ್ರಿಗೂ ಮಾಡ್ಬಿಡ್ತಿದಾಗ ಯಾವ ಹುಡುಗಿರು ಚಿಕ್ಕ ವಯಸ್ಸಿದ್ದಾಗ ಓಡೋಗ್ಬೇಕು ಅನ್ನೋ ಮುಂದಿನ ಸ್ಥಿತಿ ಬರ್ತಾ ಇರ್ಲಿಲ್ಲ. ಈಗ ಹುಡುಗಿಗೂ 25-26 ಏಜ್ 30 ಏಜ್ ಕ್ರಾಸ್ ಆಗ ಗಂಟ ಅವಕ್ಕೆಲ್ಲ ಮಾಮೂಲಿ ತಮ್ಮ ಈಗ ಲೈಂಗಿಕ ತೃಪ್ತಿ ಅಂತ ಹೇಳ್ಬೋದಾ. ಲೈಂಗಿಕ ತೃಪ್ತಿ ಹೊಂದೋದಕ್ಕಿಂತ ಅವು ಫಸ್ಟ್ ದುಡ್ಡು, ಸೈಟು, ಮನೆ, ಮಠ ಇದ್ ನೋಡಕ್ ಇರ್ತವೆ. ಅದಿಲ್ಲ ಅಂತಂದ್ರೆ ಒಂದಿನ 2 ದಿನಕ್ಕ ತಾಳಿ ಕಟ್ಟಿರೋದ್ರಲ್ಲಿ ಬೆಲೆನೇ ಇಲ್ಲ ಅಂದ್ಬಿಟ್ಟು ಕಿತ್ಯಾಸ್ತಾ ಕೂಡ ಹೋಗಿರ್ತವೆ. ಇವತ್ತು ಅಣ್ಣಯ್ಯ ಫಿಲಂ ನೋಡ್ಬಿಟ್ಟು ಇನ್ಸ್ಪಿರೇಷನ್ ಆಗೋರು ಯಾರು ಇಲ್ಲ. ತಾಳಿ ಕಟ್ಟೆ ಇಟ್ಟಿಗೆ ಅದಕ್ಕೆ ಬೆಲೆ ಅಂತ ಕಿತ್ಯಾಸಿದ್ದಾರೆ. ಆಯ್ತು, ಇನ್ಸ್ಟಾಗ್ರಾಮ್ ಯಾವಾಗ ಶುರು ಮಾಡಿದ್ರಿ? ಇನ್ಸ್ಟಾಗ್ರಾಮ್ ಶುರು ಮಾಡಿದ್ದು ನಾನು ಒಂದ್ 2 ವರ್ಷ ಆಗಿದೆ ಸರ್. 2 ವರ್ಷ ಅಂದ್ರೆ ನೀವು ಫಸ್ಟ್ ಸುಮ್ನೆ ನೋಡ್ತಾ ಇದ್ರಿ, ಆಮೇಲೆ ನೀವೇ ವಿಡಿಯೋ ಮಾಡ್ಬೇಕು ಅನ್ನಿಸ್ತು. ದೇಶದ ಬಗ್ಗೆ ಪ್ರಚಾರ ಮಾಡ್ಬೇಕು ಅಂತ ಅನ್ನಿಸ್ತು. ನರೇಂದ್ರ ಮೋದಿಗೆ ವೋಟ್ ಮಾಡ್ಬೇಕು ಅಂತ ಅನ್ನಿಸ್ತು. ಇಂಥ ವ್ಯಕ್ತಿನ ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ ನಮ್ಗೆ ಅನ್ನಿಸ್ತು. ಯಾಕೆಂದ್ರೆ ಈಗ ಹ್ಯಾಟ್ರಿಕ್ ಸಾಧನೆ ಮಾಡಿ ಇಂದಿರಾ ಗಾಂಧಿ ಮತ್ತೆ ನೆಹರು ಇಂಥವ್ರನ್ನೆಲ್ಲ ಅಧಿಕಾರಾವಧಿಯಲ್ಲಿ ಮೀರ್ಸಿದ್ರು. ನೆಕ್ಸ್ಟ್ ನಾವೇನು ಮಾಡ್ಕೊಳಕ್ಕಿಲ್ಲ ಗುರಿ. ನರೇಂದ್ರ ಮೋದಿ ಅಧಿಕಾರಕ್ಕೆ ಬರ್ತಾ ಇರೋದು ಮತ್ತೆ ಸರಿ. ಅದು ನೋಡಿದವ್ರಿಗೆಲ್ಲ ಕೆಲವು ಜನಕ್ಕೆ ಟೀಕಾ ಉರಿ. ಇನ್ ಮುಂದಕ್ಕೆ ನಾವು ಇದು ಚಾನಲ್ ಕೆಟ್ಟ ಮಾತಾಡಕ್ ಆಗಲ್ಲ. ಏನಿಲ್ಲ, ಚಾನಲ್ ಬೇಡಿ, ನಮ್ ಓನ್ ವಿಡಿಯೋಗಳೇ ಬೇರೆ, ಚಾನಲೇ ಬೇರೆ. ನೀವು ಸ್ಕೂಲ್ ಟೈಮಲ್ಲಿ ಪ್ರಾಸ ಪದಗಳು ಬಳಕೆ ಆಯ್ತಾ? ಇಲ್ಲ ಸರ್, ಅದೇ ಸ್ಕೂಲ್ ಇದ್ರಲ್ಲಿ ರೈಮಿಂಗ್ ವರ್ಡ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಬರ್ತಾ ಇತ್ತು. ಪ್ರಾಸ ಪದಗಳೇನು ಇದು ಮಾಡ್ತಾ ಇರ್ಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಲೈನ್ಸ್ ಗಳು ಅದಾಗಿದೆ. ಅದೇ ನರೇಂದ್ರ ಮೋದಿಯಿಂದಾನೇ ಅವ್ರ ಅಧಿಕಾರ ವೈಖರಿ ಅಂತ ಅವರ ಹುಮ್ಮಸ್ಸಿಂದಾನೇ ನನಗೂ ನಮ್ಗೆ ಈ ತರದಲ್ಲಿ ಬಂತು. ಅವ್ರ ಅಭಿಮಾನಿಯಾಗಿ ಇಟ್ಕೊಂಡು ಅವ್ರ ಬಗ್ಗೆ ಮಾತಾಡ್ಬೇಕಲ್ಲ ಅಂತ ಬಂದಾಗ ಅದೇ ಬಂದಂತ ಪದಗಳು ಅಷ್ಟೇ. ಅದೇ ಬಂದದ್ದು ಅದೇ ರೂಢಿ ಆಗ್ಬಿಡ್ತು. ಅದೇ ರೂಢಿ ಆಗೋಯ್ತು. ಆದ್ರೂ ಅದ್ ಹೆಂಗೆ ಅಷ್ಟು ಪ್ರಾಸ ಪದಗಳು ನಾವು ಸೇರಿಸಿ ಕೂತಿ ಬರೋದ್ರೂ ಬರೀ ಹೇಳಕ್ಕಾಗಲ್ಲ, ನೀವು ನಿಂತು ಜಾಗದಲ್ಲಿ ಹೇಳ್ಬಿಡ್ತೀರ? ಗೊತ್ತಿಲ್ಲ ಸರ್, ಅದು ರೂಢಿಯಾಗಿ ಹೋಯ್ತು. ನಾವು 2024ಕ್ಕೆ ಬಿಜೆಪಿಗೆ ಮತ ದೇಶಕ್ಕೆ ಈತ ಅಂತ ನರೇಂದ್ರ ಮೋದಿ ಅವ್ರಿಗೆ ವೋಟ್ ಮಾಡಿ ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ಲೈನ್ಗಳು ಅದಕ್ಕೂ ಬರಕ್ ಸ್ಟಾರ್ಟ್ ಆದವು. ಕೆಲವು ಬರ್ತ್ಡೇ ವಿಡಿಯೋಗಳು ಮಾಡಿಸ್ಕೊಳ್ಳೋರ್ಗು ಅಲ್ಲೂ ಪ್ರಾಸಪದಗಳನ್ನು ಆಟೋಮೆಟಿಕ್ ಆಗಿ ಅಲ್ಲಿಂದ ಅಲ್ಲೂ ಲೈನ್ಗಳು ಸ್ಟಾರ್ಟ್ ಆಗೋದು. ಹಂಗಾಗಿ ಕೆಲವು ಕಾಮಿಡಿ ವಿಡಿಯೋಗಳು ಬರ್ತ್ಡೇ ಅಂತ ಫ್ರೆಂಡ್ಸ್ ಗಳು ಕೇಳಿದಾಗ ಮಾಡ್ಕೊಡಲ್ಲ ಅನ್ನಕ್ ಆಗಲ್ಲ. ಅದರಿಂದ ಎಲ್ಲಾ ಕಡೆ ವಿಡಿಯೋ ಮಾಡಿದೀನಿ. ಸೊ ಈಗ ಫ್ರೆಂಡ್ಸ್ ಗಳು ಕೇಳ್ತಾರೆ ಅಂತ ವಿಡಿಯೋ ಮಾಡ್ಕೊಡ್ತೀರಾ? ನಾನು ಬೆಂಗಳೂರಲ್ಲಿ ಇರೋದ್ರಿಂದ ಬೆಂಗಳೂರಲ್ಲಿ ನೋಡಿ ಹೇಳ್ತಾ ಇದ್ದೀನಿ. ಬೆಂಗಳೂರಲ್ಲಿ ಜನ ಒಂದು ರೀಲ್ಸ್ ಮಾಡ್ಲಿಕ್ಕೆ ಒಂದು 4,000, 5,000, 10,000 ನಾನ್ ನೋಡ್ದಂಗೆ 20 ಚಿಲ್ಲರೆ ಎಲ್ಲ ತಗೊಳ್ಳುವಂತವ್ರು ಅವ್ರೆ. ನೀವ್ ಇದುವರೆಗೂ ಕಾಸು ತಗೊಂಡ್ ರೀಲ್ಸ್ ಮಾಡಿದೀರಾ? ಕಾಸು ತಗೊಂಡ್ ರೀಲ್ಸ್ ಮಾಡಿಲ್ಲ ಸರ್. ಫ್ರೆಂಡ್ಶಿಪ್ ಅಲ್ಲಿ ನೋಡೋರು ಅಂಗಡಿಗೆ ಮಾಡ್ಕೊಟ್ರಲ್ಲ, ಇವ್ರೇನೋ ದುಡ್ಡು ಇಸ್ಕೊಂಡವ್ರೆ ಅಂತ ಅನ್ಕೋತಾರೆ. ದೇವ್ರಾಣ ಪ್ರೀತಿ ವಿಶ್ವಾಸದಲ್ಲಿ ಕರ್ಕೊಂಡೋಗಿ ಮಾಡಿ ಅಂತಂದವ್ರೆ. ಮಾಡಾದ್ಮೇಲೆ ಅವ್ರು ಏನೂ ಮಾಡಿಲ್ಲ, ಒಂದು ಊಟ ತಿಂಡಿ ಅಂತ ಕುಡಿಸ್ತೀನಿ ಅಂತಂದಾಗ ನಾವು ಬೇಡ ಅಂತಂದ್ರೆ ಅವ್ರು ಊಟ ತಿಂಡಿ ಕುಡ್ಸವ್ರೆ. ಅಷ್ಟು ಬಿಟ್ಕೊಂಡ್ರೆ ಯಾರ ಹತ್ರನು ಏನು ಕಾಸು ಇಸ್ಕೊಂಡಿಲ್ಲ, ಇದುವರೆಗೂ ಕಾಸು ಇಸ್ಕೊಂಡಿಲ್ಲ. ಬಟ್ ನೀವು ನಿಮ್ಮಿಂದ ಒಂದು ಪ್ರಚಾರ ಆದ್ಮೇಲೆ ನೀವು ಕಾಸು ಇಸ್ಕೊಳ್ಳೋದು ಒಳ್ಳೇದಲ್ವಾ? ಅದೊಂದು ನ್ಯಾಯ ಅಂದ್ರೆ ಕೊಡ್ಬೇಕು ಅನ್ನೋದು ಅವ್ರ ಮನ್ಸಲ್ಲಿ ಇರ್ಬೇಕು. ನಾವಾಗಿದ್ದು ರೀಲ್ಸ್ ಮಾಡ್ತಾ ಇರೋ ಒಂದು ಉದ್ದೇಶ ನಾವು ರಾಷ್ಟ್ರ ರಾಜಕೀಯಕ್ಕೆ ಬಗ್ಗೆ ವಿಡಿಯೋ ಮಾಡ್ಬೇಕು ಅಂತ ನಾವು ಇಟ್ಕೊಂಡಿರೋದು. ನಮ್ಮ ಹೆಸರು ಎಲ್ಲೂ ಹಾಳು ಮಾಡ್ಕೊಳಕ್ ಹೋಗ್ಬಾರ್ದು. ಯಾಕಂತಂದ್ರೆ ಈಗ ಸಿಕ್ಕದಾಗ ಒಬ್ಬ ಅಭಿಮಾನಿ ಅಂತ ಅಂದ್ಬಿಟ್ಟು ನಮ್ಮ ಅಂಗಡಿ ಒಂದು ವಿಡಿಯೋ ಮಾಡಿ ಅಂತಂದಾಗ ಮಾಡಲ್ಲ ಅಂತ ಅನ್ನಕ್ಕಾಗಲ್ಲ. ಮಾಡ್ಕೊಟ್ಟಾಗ ನಾವ್ ಇವ್ನ ಎಷ್ಟೇ ದುಡ್ಡು ಕೊಡು ಅಂತ ಕೇಳಕ್ಕಾಗಲ್ಲ. ಪ್ರೀತಿ ಪಟ್ಟು ಅವ್ನ್ ಕೊಡ್ಬೇಕು. ಅವ್ನ್ ಕೊಡ್ಲಿಲ್ಲ ಅಂತ ನಾವ್ ಮೇಲ್ ಬಿದ್ದು ಕೇಳಕ್ಕಾಗಲ್ಲ. ಆದ್ರಿಂದ ನಾವೆಲ್ಲೂ ಎಕ್ಸ್ಪೆಕ್ಟೇಷನ್ ಏನಿಲ್ಲ. ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಒಂದು ವಿಡಿಯೋ ಪೋಸ್ಟ್ ಮಾಡಿದ್ರೆ ಎಷ್ಟು ಜನ ನೋಡ್ಬೋದು ನಿಮ್ ಪ್ರಕಾರ? ಅಂತಂದ್ರೆ ಚೆನ್ನಾಗಿರೋದು ಯಾವುದೇ ಕೆಟ್ಟ ಪದಗಳು ಬಳಸ್ತೇ ಇದ್ರೆ ಅದು ಮಿಲಿಯನ್ ಗಟ್ಲೆನೂ ನೋಡೋರು ಅವ್ರೆ. ಕೆಟ್ಟ ಪದಗಳು ಬಳಸಿದಾಗ ಅಂತಂದ್ರ ಪ್ರಾಸ ಸಿಕ್ತು ಅಂತ ಅಂದ್ಬಿಟ್ಟು ಯಾವ್ದೋ ಒಂದು ಕೋಪ ಜಿದ್ದಿ ಮೇಲೆ ಅದರಲ್ಲಿ ಏನಾರು ಒಂದ್ ಮಾಡಿದಾಗ ಅದು ಸಾಮಾನ್ಯವಾಗಿ ಅಫಿಷಿಯಲ್ ಗಳು ಇಂತರದವ್ರು ನೋಡಕ್ ಹೋಗಲ್ಲ. ಅದು ಸ್ವೈಪ್ ಮಾಡ್ಬಿಡೋದು ಉಂಟು. ನಾವು ನೋಡಿದೀವಿ ಕೆಲವೊಂದು ಗಲಾಟೆ ಯಾವ್ದೋ ಊರಲ್ಲಿ ಸ್ಟೇ ಆಗಿರುವಂತದ್ದು, ಅಲ್ಲಿ ಸರಿ ಇಲ್ಲ ಬಾರು ರೆಸ್ಟೋರೆಂಟ್ ಅಂತ. ಇವತ್ತು ಅದನ್ನು ಹೇಳ್ತೀನಿ ಕೇಳಿ. ಊಟ ತಿಂಡಿ ಚೆನ್ನಾಗಿರ್ಲಿಲ್ಲ. ಹೋಟೆಲ್ ಹೋದಾಗ ಅವ್ರು ನಡ್ಸ್ಕೋಬೇಕಾದ ರೀತಿ ಯಾವ ತರ ಅಂತಂದ್ರೆ, ನಮ್ಮ ದುಡ್ಡು ನಾವು ಕೊಟ್ಟು ತಿಂದ ಮೇಲೆ ಅಲ್ಲಿ ಒಂದು ಕ್ಲೀನ್ನೆಸ್ ಇಲ್ಲ. ಹೋಗಿರೋ ಚಿಕನ್ ತಂದು ಕೊಟ್ಟಿದ, ಹೋಗಿರೋ ಚಿಕನ್ ತಂದು ಕೊಟ್ಟಿದೆಯಲ್ಲ, ಹಿಂಗ್ ಮಾಡಿದೆ ಇಲ್ಲ ಅಂತ ನಾನು ಕ್ವಶನ್ ಮಾಡಿದೆ. ಅದಕ್ಕೆ ಅಲ್ಲೊಂದು 10 ಜನ ಸೇರ್ಕೊಂಡು ನನ್ನ ಜೊತೆ ಗಲಾಟೆ ಮಾಡಿದ್ರು. ನಮ್ಮ ಚಿಕನ್ ಚೆನ್ನಾಗಿದೆ ಅಂತ ವಿಡಿಯೋ ಮಾಡಿದ್ರೆ ನಿನ್ನ ಮುಂದಕ್ಕೆ ಹೋಗಕ್ ಬಿಡಲ್ಲ ಅನ್ನೋ ತರದಲ್ಲಿ ಅಂದ್ರು. ಗಲಾಟೆ ಆಯ್ತು. ನಾನು ಒಂದ್ 2 ಏಟ್ ಹೊಡೆದೆ, ಅವ್ರಿಗೂ ಒಂದ್ 8 ಏಟ್ ಹೊಡೆದ್ರು. ನನ್ಗೆ ಏನ್ ಬೇಜಾರಿಲ್ಲ. ಟೋಟಲ್ ಅಂತೂ ಕೊಳ್ಳಗಾಲ ಅರ್ಗೆಟ್ ಹೋಗ್ಬಿಟ್ಟದೆ. ಅದಕ್ಕೋಸ್ಕರ ಆ ಪಾಪದ ಮೇಲೆ ಕೆಲವೊಂದು ವಿಡಿಯೋಗಳು ಕೆಟ್ಟದಾಗೆ ಮಾಡಿದೆ. ಅದ್ ಬಿಟ್ಟು ಕೊಳ್ಳೇಗಾಲದ ಮೇಲೆ ಏನ್ ಪರ್ಸನಲ್ ಏನು ಇಲ್ಲ. ಆದ್ರೆ ಅಲ್ಲಿರೋರು ಕೆಲವು ಕೆಟ್ಟ ಕಮೆಂಟ್ ಆಗ್ತಿದ್ರಲ್ಲ, ನಮ್ ಕೊಳ್ಳೇಗಾಲ ನೋಡಿದ್ರೆ ಬೆಂಗಳೂರು ಗಡಗಡ ನಡಗುತ್ತೆ ಅಂತ. ಕೊಳ್ಳೇಗಾಲ 100 ನೋಡಿದ್ರೆ ನಗಬೇಕು. ಫ್ಲೈಓವರ್ ಆಗೋದ್ಮೇಲೆ ಕೊಳ್ಳೇಗಾಲ
ಅಂತಿದ್ರಲ್ಲಿ ಬೆಂಗಳೂರು ಗಡಗಡ ನಡ್ಗದ ಅದಕ್ಕೆ ಒಂದೊಂದು ಕೆಟ್ಟ ವಿಡಿಯೋ ಮಾಡ್ಬಿಟ್ಟಿದೆ ಓಕೆ ಓಕೆ ಅಷ್ಟೇ. ಅದು ಕೊಳ್ಳೇಗಾಲದವ್ರ ಮೇಲೆ ನನ್ಗೇನು ಇಲ್ಲ. ರೆಸಿಡೆನ್ಸಿ ಇಂತ ಜನ ಊಟ ತಿಂಡಿ ಚೆನ್ನಾಗಿಲ್ಲ. ಅದು ಕೆಲವೊಂದು ಜನದಿಂದ ಕೆಲವೊಂದು ಕಮೆಂಟ್ ಅವ್ರು ಇದ್ರಲ್ಲ ಆ ಸೈಡ್ ಕೆಟ್ಟ ಕಮೆಂಟ್ ನವರಿಂದ ನಾ ಅದು ಬೈಬೇಕಾಯ್ತು ಹೊರತು ಓಕೆ ಇನ್ನೇನಿಲ್ಲ ಅಲ್ಲಿ. ಈಗ ನೀವು ಕೆಲವೊಂದು ಒಳ್ಳೆ ವಿಡಿಯೋನು ಮಾಡಾಕ್ತೀರಾ, ಯಾರು ಕೆಟ್ಟ ಕಮೆಂಟ್ ಹಾಕ್ತಾರೆ, ಅದನ್ನ ನೀವು ಹೆಂಗೆ ತಗೋತೀರಾ, ಓದ್ತೀರಾ ಕಮೆಂಟ್ಸ್ಗಳನ್ನೆಲ್ಲ? ಕಮೆಂಟ್ಸ್ ಗಳು ಅಂದ್ರೆ ಸಾಮಾನ್ಯವಾಗಿ ಒಳ್ಳೆ ವಿಡಿಯೋಗಳಲ್ಲಿ ನಾ ಕಮೆಂಟ್ ನೇ ಓದಕ್ ಹೋಗಲ್ಲ. ಯಾಕಂದ್ರೆ ಒಳ್ಳೆವು ಬಂದಿರ್ತವೆ, ಕೆಟ್ಟವು ಬಂದಿರ್ತವೆ. ಆದ್ರೆ ನಾನು ಉದ್ದೇಶಪೂರ್ವಕವಾಗಿ ಕೆಟ್ಟದಾಗ ಮಾಡ್ಲೇಬೇಕು ಅಂತ ಬಂದಾಗ, ಆ ರೀತಿಲಿ ಯಾವ್ದಾದ್ರು ಕೆಟ್ಟ ಬಂದಾಗ ಅದು ಮನ್ಸಿಗೆ ಬೇರೆ ಉರ್ಬೇಕು. ಆ ಟೈಮಲ್ಲಿ ನಾವು ಕೆಲವೊಂದ್ ಟೈಮ್ ಮನ್ಸ ಅಂತಂದ್ರೆ ಯಾರು ಇದಲ್ಲ, ಸ್ವಲ್ಪ ಮನ್ಸ ಅಂದ್ಮೇಲೆ ಕುಡಿಯೋದು ತಿನ್ನೋದು ಮಾಡೋದು ಇದೇ ಇರ್ತದೆ. ಈಗ ಭಾನುವಾರ ಅನ್ನೋ ತರ ಬಂದಾಗ, ಈ ನಮ್ಮ ಮಂಡ್ಯ ಮೈಸೂರು ಅಂತಂದಾಗ ಬಾಡೂಟಗಳು ಜಾಸ್ತಿ, ಅಲ್ಲಿ ಫ್ರೆಂಡ್ಸ್ ಗಳು ಅಂತ ಸಿಕ್ಬಿಟ್ಟಾಗ ನಾವ್ ಮಾಡ್ಲೇಬೇಕಾಯ್ತದೆ. ಅದೊಂಥರ ಟ್ರೆಂಡ್ ಆಗ್ಬಿಟ್ಟದೆ. ಹಂಗಾದಾಗ ಹಂಗ್ ಮಾಡಿದಾಗ ಆತರ ಕೆಟ್ಟ ಕಮೆಂಟ್ ಗಳು ಬಂದಾಗ ಆಗ ನಮ್ಗೆ ಹಿಂಗಂದಾರಲ್ಲ ಅಂತ ಕೋಪ ಹತ್ತುಬಿಟ್ಟಾಗ ನಾವು ಸ್ವಲ್ಪ ನಶೆ ಗಿಶೆಲಿದ್ದಾಗ ಮಾಡ್ಬಿಡ್ತೀವಿ. ಬೆಳಿಗ್ಗೆನಾಗ ಡಿಲೀಟ್ ಮಾಡ್ಬಿಡ್ತೀನಿ. ಡಿಲೀಟ್ ಮಾಡಿದೀರಾ? ನನಗೂ ಬೇಜಾರಾಗಿ ಹೆಚ್ಚು ಕಮ್ಮಿ ಒಂದ್ 500-600 ವಿಡಿಯೋ ಡಿಲೀಟ್ ಮಾಡ್ಬಿಟ್ಟಿದ್ದೀನಿ. ಅಯ್ಯೋ ಸರಿ ಸರಿ. ಒಟ್ನಲ್ಲಿ ನಿಮ್ಗೆ ಇನ್ಸ್ಟಾಗ್ರಾಮ್ ಇಂದ ದುಡ್ಡಂತೂ ಏನು ಬರ್ತಾ ಇಲ್ಲ, ಬಟ್ ನೀವು ಒಂದು ಪ್ರಚಾರಕ್ಕೋಸ್ಕರ ಯೂಸ್ ಮಾಡ್ಕೊತೀರಾ. ಅದು ಬಿಟ್ಟು ನಿಮ್ಗೆ ಇನ್ಸ್ಟಾಗ್ರಾಮ್ ವಿಡಿಯೋ, ಇವಾಗ ಬೇರೆಯವರು ಎಲ್ಲ ವಿಡಿಯೋ ಮಾಡ್ತಾರೆ, ಈ ಕೊಲಾಬ್ರೇಷನ್ ಅವೆಲ್ಲ ಏನಾದ್ರು ಬಂದಿದ್ಯಾ? ಕೊಲಾಬ್ರೇಷನ್ ಮಾಡಿ ಅಂದ್ರೆ ಮಾಡಲ್ಲ ಸರ್ ಎಲ್ಲ. ಈಗ ನೀವೇ ಟಿವಿ ಚಾನೆಲ್ ಅನ್ನೋ ತರದಲ್ಲಿ ಇದು ಮಾಡಿದ್ರಿ. ಈಗ ನೀವು ಇಲ್ಲಿ ಬಂದಾಗ ನಾವ್ ಸಿಗಲ್ಲ ಅಂತ ನಾಗಲ್ಲ, ಯಾಕಂದ್ರೆ ಒಂದ್ ಚಾನಲ್ ಗಿಂತ ನಾವು ದೊಡ್ಡವರಲ್ಲ. ಆದ್ರೂ ರೆಸ್ಪಾನ್ಸ್ ಅಂತ ನಾವೇನು ಮಾಡಕ್ ಹೋಗಲ್ಲ. ಯಾಕಂದ್ರೆ ನಮ್ ವೃತ್ತಿ ಪೇಂಟ್ ಕೆಲಸ ಫಸ್ಟ್ ನಾವ್ ಮಾಡ್ಬೇಕು. ಯಾಕಂತಂದ್ರೆ ಅದು ನಾವ್ ಮಾಡಿರೋಂತ ದುಡ್ಡು ಗ್ಯಾರಂಟಿ ಬರ್ತದೆ. ಬೇರೆ ಕಡೆ ಪ್ರಮೋಷನ್ ಅಂತ ಅವ್ರಿಗೆ ಕೈ ಕೈ ನಿಂತ್ಕೊಂಡು ನಾವು ದುಡ್ಡು ಕೊಟ್ಟರು ಅಂತ ಮಿಸ್ ಆಗ ಕುಡ್ದೇ ಇರೋದು ಉಂಟು. ಆದ್ರೆ ಇದು 1,000 ರೂಪಾಯಿ ಬರೋದಂತೂ ಗ್ಯಾರಂಟಿ. ಅದರಿಂದ ನನ್ನ ವೃತ್ತಿಗೆ ನಾ ಗೌರವ ಕೊಡ್ತೀನಿ ಸರ್. ಸ್ನೇಹಿತರೆ, ದಯವಿಟ್ಟು ನಾವು ಬೆಂಗಳೂರು ಜೀವನ ನೋಡಿದೀವಿ. ಅಲ್ಲಿ ತುಂಬಾನೇ ಕಿತ್ತಾಕ್ಬಿಡ್ತಾರೆ ಕಾಸನ್ನ. ಒಂದು ಬಟ್ಟೆ ಅಂಗಡಿ ಪ್ರಮೋಷನ್, ಒಂದ್ ಸಣ್ಣ ರೀಲ್, ಒಂದು ಹೋಟ್ಲು ರೀಲ್ಗೆನೆ 8-9 ಸಾವಿರ ಎಲ್ಲ ತಗೋತಾರೆ. ಬಟ್ ಇಲ್ಲಿ ಮೈಸೂರಲ್ಲಿ ಇಂತ ಹೃದಯವಂತರು ಇರುವಂತ ಜಾಗದಲ್ಲಿ ನೀವು ಒಂದು ಪ್ರಮೋಷನ್ ಮಾಡಿಸ್ಕೊಳ್ಳಿ, ಅದು ರೀಚು ಸಿಗುತ್ತೆ. ಒಳ್ಳೆ ನೀವು ಇಂಥದನ್ನ ಮಾಡ್ಕೊಡಿ ಅಂದ್ರೆ ಅವ್ರು ಅಂತದ್ ಮಾಡ್ಕೊಡ್ತಾರೆ. ನಿಮ್ ಕೈಲಾದಷ್ಟು, ಅವ್ರು ಯಾವತ್ತೂ ಬಾಯ್ಬಿಟ್ಟು ಕೇಳಲ್ಲ, ಕೈಲಾದಷ್ಟು ಕೊಟ್ಟು ನಿಮ್ ಹೆಸರು ನೀವು ಉಳಿಸ್ಕೊಳ್ಳಿ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಅಷ್ಟೇನೆ.